Very good morning, students. Today I am going to solving this question. Show that the relation R in the set of the real numbers R is defined as R is equal to a comma b such that a is less than or equal to b square is neither be reflexive nor be symmetric nor be transitive. So here this question is very different from as compared to the previous questions, because previous questions what they are asking, prove that this is reflexive, symmetric, transitive. But in this question they are asked, don't showing that is reflexive, symmetric, transitive. It means that neither nor. It is opposite word of the either or. Either or andra idu illa adu ಆಗಬಹುದು ಅಂತ ಹೇಳ್ತೀವಿ. neither nor ಅಂತ ಅಂದ್ರೆ ಅದು ಆಗೋದಿಲ್ಲ ಇದು ಆಗೋದಿಲ್ಲ ಅಂತ ಅರ್ಥ. ನೆಗೆಟಿವಿಟಿ ತೋರಿಸುತ್ತೆ neither nor ಅಂತ. neither reflexive ಆಗಬಾರದು. ಸೊ ನಾರ್ ಸಿಮ್ಮೆಟ್ರಿಕ್ ಆಗಬಾರ್ದು, ನಾರ್ ಟ್ರಾನ್ಸಿಟಿವ್ನು ಸ್ಯಾಟಿಸ್ಫೈ ಆಗಬಾರ್ದು. ಆ ರೀತಿಯಾಗಿ ನಾವೇನು ಮಾಡಬೇಕು ಹಾಗಾದ್ರೆ ಸೊ ತೋರಿಸ್ಬೇಕಾಗುತ್ತೆ. ದಿಸ್ ಇಸ್ ಇಂಪಾರ್ಟೆಂಟ್ ಕ್ವಶನ್ ಬಿಕಾಸ್ ಆಫ್ this type of the questions. One more is there, a is less than or equal to b square is there. Here this one more is there, a is less than or equal to b cube. That one question is asked in the year of the 2019 March. ಅದನ್ನು ಕೇಳಿದ್ದಾನೆ, ನಾವು ಬಿಡೋಕೆ ಬರೋದಿಲ್ಲ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ ಸ್ವಲ್ಪ ಫಾರ್ಮೆಟ್. ಆ್ಯಸ್ ಕಂಪೇರ್ ಟು ಪ್ರೀವಿಯಸ್ ಕ್ವಶನ್ ಇಟ್ಸ್ ಡಿಫ್ರೆಂಟ್ ಆಗಿರುತ್ತೆ, ಸ್ವಲ್ಪ ನೆನ್ಪಿಡ್ಬೇಕಾಗುತ್ತೆ. ನೋಡೋಣ ಹಾಗಾದ್ರೆ ಏನಾಗುತ್ತೆ. ನೀವು ಕಾನ್ಸಂಟ್ರೇಷನ್ ಎಲ್ಲಿ ಮಾಡ್ಬೇಕು ಹಾಗಾದ್ರೆ, ರಿಫ್ಲೆಕ್ಸಿವ್ ಸ್ಯಾಟಿಸ್ಫೈ ಆಗಬಾರ್ದು, ಸಿಮ್ಮೆಟ್ರಿಕ್ ಸ್ಯಾಟಿಸ್ಫೈ ಆಗಬಾರ್ದು, ಟ್ರಾನ್ಸಿಟಿವ್ ಸ್ಯಾಟಿಸ್ಫೈ ಆಗಬಾರ್ದು. ಓಕೆನಾ? ಸೊ ನಾವು ಲೆಟ್ ಅಸ್ ಟೇಕ್ ದಟ್ ಈಸ್ ಫಸ್ಟ್ ಒನ್ ರಿಫ್ಲೆಕ್ಸಿವ್. ಸೊಲ್ಯೂಷನ್ ಫಾರ್ ರೈಟ್ ದಟ್ ಈಸ್ ಆಸ್ ರಿಲೇಷನ್ ಆರ್ ಇಸ್ ಈಕ್ವಲ್ ಟು ಎ ಕಾಮಾ ಬಿ and a is less than or equal to b square. Correct aita? A is less than or equal to b square. Correct aita? Okay. So there is a what they are given set is relation R in the set of the real numbers. What they are given a set is real number set. It means that it includes negative numbers, positive numbers and fractions also. Except complex number, it includes all the numbers with ಯಾವ್ದು ಹಾಗಾದ್ರೆ ಸೊ ಹಾಗಾದ್ರೆ ಫ್ರಾಕ್ಷನ್ ನಂಬರ್ಸ್ಗಳು ಬಂದ್ಬಿಡ್ತಾವೆ ಇಲ್ಲಿ. ಹೌದಾ? ಸೊ ನೋಡ್ರಿ, ಜಸ್ಟ್ ಅಬ್ಸರ್ವ್ ಹಿಯರ್ ರಿಫ್ಲೆಕ್ಸಿವ್ ಬರೋಣ ಈಗ. ರಿಫ್ಲೆಕ್ಸಿವ್, so from that one you have to take that is a is equal to capital set of R. So a is equal to, there is a capital R, it will capital R denotes as a set of the real numbers. From that one set you can take any two numbers, so and check this is possible or not. ನೀವೇನು ಮಾಡಬೇಕು, ರಿಫ್ಲೆಕ್ಸಿವ್ ಆಗಬಾರ್ದು ಅಂತ ಶೋ ಮಾಡಬೇಕೀಗ. ರಿಫ್ಲೆಕ್ಸಿವ್ ಆಗುತ್ತೆ ಅಂತ ಶೋ ಮಾಡೋಂಗಿಲ್ಲ, ಗೊತ್ತಾಯ್ತಾ? ರಿಫ್ಲೆಕ್ಸಿವ್ ಆಗಬಾರ್ದು ಅಂತ ಶೋ ಮಾಡಬೇಕು. ನೋಡೋಣ, ನಾನೇನು ಮಾಡ್ತೇನೆ ಈಗ, ಒಂದೆರಡು ಅವರ ನಂಬರ್ ತೊಗೊಳ್ರಿ. ರಿಫ್ಲೆಕ್ಸಿವ್ ಅಂದರೆ ಡಬ್ಲೆಟ್ ನಂಬರ್ಸು. 2, 2, 3, 3, 4, 4, ಸೊ 5, 5 ಈ ರೀತಿಯಾಗಿರ್ತಕ್ಕಂಥ ಯಾವುದಾದ್ರು ಎರಡು ನಂಬರ್ಸನ್ನು ತೊಗೊಳ್ರಿ. ರಿಫ್ಲೆಕ್ಸಿವ್ ಅಂದರೆ ಡಬ್ಲೆಟ್ ಅಲ್ಲ, ಒಂದೇ ನಂಬರ್ ಇನ್ನೊಂದ್ಸರಿ ಏನಾಗುತ್ತೆ ಡಬ್ಲೆಟ್ ಆಗುತ್ತೆ. 2, 2 is belongs to be R. ಸೊ ದೀಸ್ ಟು ನಂಬರ್ಸ್ ಕ್ಯಾನ್ ಬಿ ಕೀಪ್ ಇನ್ ದಿಸ್ ಕಂಡೀಷನ್. ಈ ಕಂಡೀಷನ್ ಒಳಗೆ ಫಿಲಪ್ ಮಾಡೋಣಪ್ಪ. ಏನಾಗುತ್ತೆ, ಎ ಜಾಗದೊಳಗೆ ಇದು ಏನ, ಇದು ಬಿ. ಎ ಜಾಗದಾಗ ಈ 2 ಫಿಲಪ್ ಮಾಡ್ರಪ್ಪ. 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಜಾಗದಾಗೂ ಕೂಡ ಏನಾಗಬೇಕು, 2ನೇ ಫಿಲಪ್ ಆಗಬೇಕು. 2 ಸ್ಕ್ವಯರ್ 2 ಲೆಸ್ ದೆನ್ ಆರ್ ಈಕ್ವಲ್ ಟು 4. ನೋಡ್ರಿ, 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4. ಇಸ್ ಇಟ್ ಪಾಸಿಬಲ್? ರೈಟ್ ಆರ್ ರಾಂಗ್? ಹೌದಾ? ರೈಟ್ ಆರ್ ರಾಂಗ್? 2 4ಕ್ಕಿಂತ ಸಣ್ಣದು ಹೌದೋ ಇಲ್ಲೋ? ಸೊ ಹಾಗಾದ್ರೆ 2 4ಕ್ಕಿಂತ ಸಣ್ಣದು ಅಲ್ವೋ? ಎಸ್. 2 is smaller than 4. That's why it is correct. ಕರೆಕ್ಟ್ ಅಂತ ಹೇಳಿಬಿಡ್ತೀವಿ. ಈಗ ಏನಾಗ್ಬಿಡುತ್ತೆ ಹಾಗಾದ್ರೆ, ರಿಫ್ಲೆಕ್ಸಿವ್ ರಿಲೇಷನ್ ಇಸ್ ಸತಿಸ್ಫೈಡ್ ಆಗಿಬಿಡುತ್ತೆ. ಹೌದಾ? ರಿಫ್ಲೆಕ್ಸಿವ್ ರಿಲೇಷನ್ನು ಸತಿಸ್ಫೈಡ್ ಆಗಿಬಿಡುತ್ತೆ. ಯಾವಾಗ ಕೊಟ್ಟಿರುವ ಕಂಡೀಷನ್ ಸತಿಸ್ಫೈಡ್ ಆಗುತ್ತೋ, ಯಾವಾಗ ಕೊಟ್ಟಿರುವ ಕಂಡೀಷನ್ ಸತಿಸ್ಫೈಡ್ ಆಗುತ್ತೋ ಆ ಸಮಯದಲ್ಲಿ ಆ ರಿಲೇಷನ್ಗಳು ಏನಾಗಿರ್ತಾವೆ ಹಾಗಾದ್ರೆ ಸತಿಸ್ಫ್ಯಾಕ್ಷನ್ ಆಗಿರ್ತಾವ. ಸೊ ಇಲ್ಲಿ ನೀವು ಯಾವುದೋ ಎರಡು ನಂಬರ್ ತೊಗೊಂಡ್ರಿ, ಈ ಕಂಡೀಷನ್ ಪುಟಪ್ ಮಾಡಿದ್ರಿ. 2 is less than or equal to 4. ಓಕೆ, ಗೊತ್ತು. 2 4ಕ್ಕಿಂತ ಸಣ್ಣದು. ಇಲ್ಲಿ ಅದು ಸತಿಸ್ಫೈ ಆಯ್ತಲ್ಲ, ಯೂನಿವರ್ಸಲ್ ಟ್ರೂತ್. ನಮಗೆ ಸರಿ ಅನಿಸ್ಬಿಟ್ರೆ ಮುಗಿದೋತು, ರಿಫ್ಲೆಕ್ಸಿವ್ ರಿಲೇಷನ್ ಇಸ್ ಸತಿಸ್ಫೈಡ್. ಸೊ ಹಾಗಾದ್ರೆ ನಾವೀಗ ರಿಫ್ಲೆಕ್ಸಿವ್ ರಿಲೇಷನ್ ಸತಿಸ್ಫೈ ಮಾಡ್ಲಿಕ್ಕೆ ಹೊಂಟಿಲ್ಲ, ರಿಫ್ಲೆಕ್ಷನ್ ರಿಲೇಷನ್ ನಾಟ್ ಸತಿಸ್ಫೈಡ್ ಮಾಡ್ಲಿಕ್ಕೆ ಹೊಂಟಿದ್ದೀವಿ. ಹಾಗಾದ್ರೆ ದಿಸ್ ಇಸ್ ನಾಟ್ ಟು ಟೇಕನ್. 2, 2 it's not a good example for showing not to reflexive. 3, 3, 4, 4, 5, 5 ನೀ ಏನೇ ತಗೊಳ್ರಿ,
ಪೂರ್ಣಾಂಕಗಳನ್ನು ಯಾವನ್ನೇ ತೊಗೊಂಡ್ರು ಕೂಡ ಏನಾಗುತ್ತದೋ ಇದೇ ರೀತಿಯಾಗಿ ರಿಫ್ರಾಕ್ಟಿವ್ ರಿಲೇಷನ್ ಸ್ಯಾಟಿಸ್ಫೈ ಆಗಿಬಿಡುತ್ತೆ. ರಿಫ್ಲೆಕ್ಸಿವ್ ರಿಲೇಷನ್ ಸ್ಯಾಟಿಸ್ಫೈಡ್ ಆಗಬಾರ್ದು ಅಂದರೆ ಏನು ತಗೋಬೇಕು ಹಾಗಾದ್ರೆ? ರಿಫ್ಲೆಕ್ಸಿವ್ ರಿಲೇಷನ್ ಸ್ಯಾಟಿಸ್ಫೈಡ್ ಆಗಬಾರ್ದು ಆ ರೀತಿ ಮಾಡಬೇಕು ಅಂತಂದ್ರೆ ನಾನೊಂದು ಏನು ಮಾಡ್ತೀನಿ, 2 ನಂಬರ್ಸನ್ನು ತೊಗೊತೀನಿ. ಯಾವ ನಂಬರ್ನ ತೊಗೊತೀನಿ ಅಂದ್ರೆ 1/2 ಅಂತಕ್ಕಂಥ ನಂಬರನ್ನು ತೊಗೊತೀನಿ. ಅದೇ ನಂಬರನ್ನು ಡಬಲೇಟ್ ಮಾಡಿಬಿಡ್ತೀನಿ. 1/2 ನೋಡ್ರಿ, ಅಬ್ಸರ್ವ್ ಯರ್, ದಿಸ್ ಇಸ್ ಎ ಆ್ಯಂಡ್ ದಿಸ್ ಇಸ್ ಬಿ. ಹೌದಾ? ರಿಫ್ಲೆಕ್ಸಿವ್ ಅಂದರೆ ಎ, so in the placement of a, fill that is 1/2 and less than or equal to. In the placement of b, fill this one number 1/2 as this is whole square, 1/2 whole square. Next what will happen? 1/2 is there, this is a 1/2, less than or equal to 1/4 happen. 1/4 happen. 1 square is always equal to 1. 1 raised to anything is again equal to 1. 2 square is 4. 1/2 ಅಂದ್ರೆ ಏನು ಹಾಗಾದ್ರೆ? 1/2 ಇಟ್ ಮೀನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ, 0.5 ಆಗುತ್ತೆ. ಲೆಸ್ ದೆನ್ ಆರ್ ಈಕ್ವಲ್ ಟು 4/1 ಅಂದರೆ ಎಷ್ಟಾಗುತ್ತೆ ನೋಡ್ಕೊಳ್ರಿ. 4 ಇಲ್ಲಿ 0 ಕೊಟ್ರಿ, 1 0 ತೊಗೊಂಡ್ರಿ, ಪಾಯಿಂಟ್ ತೊಗೊಂಡ್ರಿ, 2 8 2 ಉಳಿತು, ಮತ್ತೆ ಏನು ಮಾಡ್ರಿ, ಇಲ್ಲಿ 0 ಕೊಡ್ರಿ, 4 5 20. ಓಕೆ, ಎಷ್ಟು ಬಂತು ಆನ್ಸರ್ ಹಾಗಾದ್ರೆ? 0.25. ಸೊ ಕಂಪ್ಯಾರಿಸನ್ ಬಿಟ್ವೀನ್ ದೀಸ್ ಟು ನಂಬರ್ಸ್ 0.5 and 0.25 ವಿಚ್ ಈಸ್ ಅ ಬಿಗ್ಗರ್ ವ್ಯಾಲ್ಯೂ? ಯಾವುದು ಹಾಗಾದ್ರೆ ದೊಡ್ಡ ವ್ಯಾಲ್ಯೂ? 0.5 ಈಸ್ ಅನ್ ಎ ಬಿಗ್ಗರ್ ವ್ಯಾಲ್ಯೂ. ಹೌದಾ? ಇಲ್ಲೇನು ಹೇಳೋಣ ಕಂಡೀಷನ್ ಹಾಗಾದ್ರೆ? 0.5 0.25ಗಿಂತ ಸಣ್ಣದೈತಿ ಅಂತ ಹೇಳೋಣ, ಸ್ಮಾಲರ್ ಐತಿ ಅಂತ ಹೇಳ್ತಾನೆ. 0.5 ಈಸ್ ಸ್ಮಾಲರ್ ದೆನ್ 0.25 ಅಂತ ಹೇಳ್ತಾನೆ. ಇಸ್ ಇಟ್ ರೈಟ್ ಆರ್ ರಾಂಗ್? ಇಸ್ ಇಟ್? ಸೊ ದಿಸ್ ಇಸ್ ರಾಂಗ್. 0.5 ಯಾವಾಗಲೂ 0.25ಗಿಂತ ಸೊ ದೊಡ್ಡದಾಗಲಿಕ್ಕೆ ಸಾಧ್ಯವಿಲ್ಲ. ಓಕೆನಾ? ಸೊ ಅದಕ್ಕೋಸ್ಕರ ನೋಡ್ರಿ, ಸೊ ಏನಾದರೂ ನೀವು ಯಾವುದೇ ನಂಬರ್ ತೊಗೊಂಡ್ರಿ, 2, 2, 3, 3, 4, 4, 1000, 1000, ಲ್ಯಾಕ್, 10, 10 ಯಾವುದೇ ತೊಗೊಂಡ್ರು ಏನಾಗುತ್ತೆ, ಅಲ್ಲಿ ಪೂರ್ಣಾಂಕಗಳನ್ನು ಹೋಲ್ ನಂಬರ್ಸ್ಗಳನ್ನ ತೊಗೊಂಡಾಗ ಏನಾಗುತ್ತೆ, ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿಬಿಡುತ್ತೆ. ಆದ್ರೆ ನಾವೇನು ಮಾಡಬೇಕು, ನಮ್ಮ ಮೆಂಟಾಲಿಟಿ ಚೆಕ್ ಮಾಡ್ಲಿಕ್ಕತ್ತಿದ್ದಾರೆ ಅವರು. ಎ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕೋರ್ ಕೊಟ್ಟು ರಿಫ್ಲೆಕ್ಸಿವ್ ಆದ್ರೆ ಯಾವುದೋ ನಂಬರ್ ತೊಗೊಂಡು ರಿಫ್ಲೆಕ್ಸಿವ್ ಸ್ಯಾಟಿಸ್ಫೈ ಮಾಡಿಬಿಡ್ತೀರಿ. ನೈದರ್ ರಿಫ್ಲೆಕ್ಸಿವ್ ಮಾಡಿ ನೋಡೋಣ ಅಂತ ಕೇಳ್ತಾರೋ, ನಮ್ಮ ಮೆಂಟಾಲಿಟಿ ಚೆಕ್ ಮಾಡ್ತಾರೋ. ಹೌದಾ? ಎ ಈಸ್ 0.5 ಡಸಂಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 0.25. ಹೌದಿಲ್ಲೋ? ಸೊ ಹಾಗಾದ್ರೆ ಏನು ಮಾಡಿದ್ರಿ ಇಲ್ಲಿ? ಎ ಕಾಮ ಎ ಈಸ್ ಬಿಲಾಂಗ್ಸ್ ಟು ಬಿ ಆರ್, ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಸ್ಕ್ವೇರ್. ಇಲ್ಲಿ ಒಂದು ಗೆರಿ ಹೊಡ್ರಿ, ಎ ಕಾಮ ಎ ಈಸ್ ಡಸಂಟ್ ಬಿಲಾಂಗ್ಸ್ ಟು ಬಿ ಆರ್ ಅಂತ ಹೊಡ್ರಿ. ಹೌದಾ? ಸೊ ಫಾರ್ ಆಲ್ ಎ ಈಸ್ ಬಿಲಾಂಗ್ಸ್ ಟು ಬಿ ವಿಚ್ ಈಸ್ ಯಾವ್ದು ಹಾಗಾದ್ರೆ? ಫಾರ್ ಆಲ್ ಎ ಬಿಲಾಂಗ್ಸ್ ಟು ಬಿ ವಿಚ್ ಒನ್ ಸೆಟ್? ಯಾವುದು? ಆರ್ ಸೆಟ್, ಕ್ಯಾಪಿಟಲ್ ಆರ್, ರಿಯಲ್ ನಂಬರ್ಸ್. ಎ ಕಾಮ ಎ ಡಸಂಟ್ ಬಿಲಾಂಗ್ಸ್ ಟು ಬಿ ಆರ್, ಎ ಡಸಂಟ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಸ್ಕ್ವೇರ್. ಹೌದಾ? ಸೊ ಹಾಗಾಗಿ ಸೊ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್, ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಏನು ಮಾಡಿದ್ರಿ ಇಲ್ಲಿ? ಏನ ಇಲ್ಲ ಫಿಲಪ್ ಮಾಡಿದ್ರಿ, ಬಿ ಇದ್ದಲ್ಲಿ ಕೂಡ ಏನು ಮಾಡಿದ್ರಿ? ಫಿಲಪ್ ಮಾಡಿದ್ರಿ. ಅದು ಸಾಧ್ಯವಿಲ್ಲ. ಯಾಕೆ ಹಾಗಾದ್ರೆ? ಇಲ್ಲಿ ಎಕ್ಸಾಂಪಲ್ ತೊಗೊಂಡು ಪ್ರೂವ್ ಮಾಡಿದ್ವಿ. ಹೌದಾ? ನಿಮಗೇನಾದರೂ ಎಕ್ಸಾಂಪಲ್ ಬರಲಿಲ್ಲಪ್ಪ ಅಂತಂದ್ರೆ ಸ್ಟೇಟ್ಮೆಂಟ್ ಬರೆದ್ರೆ ಸಾಕು. ಕೆಲವೊಂದು ದಿವಸ ನೆನಪು ಬರಲಿಲ್ಲ ಅಂದ್ರೆ ಆ್ಯಕ್ಚುಲಿ ನಾವೇನು ಮಾಡ್ಬೇಕಾಗುತ್ತಾ, ಈ ರೀತಿಯಾಗಿ ಎಕ್ಸಾಂಪಲ್ಗಳನ್ನು ಕೊಟ್ಟು ಸ್ಟೇಟ್ಮೆಂಟನ್ನು ಕೊಟ್ಟು ಬರೆಯೋದ್ರಿಂದ ಭಾಳಷ್ಟು ಒಳ್ಳೆಯದು. ಯಾಕಂದ್ರೆ ನಮ್ಗೆ ಕಾನ್ಫಿಡೆಂಟ್ ಬರುತ್ತೆ. ಸೊ ನಮ್ಗೆ ಎಲ್ಲೂ ಕೂಡ ಮಾರ್ಕ್ಸ್ ಹೋಗ್ತಕ್ಕಂಥ ಚಾನ್ಸಸ್ಸೇ ಇಲ್ಲಪ್ಪ ಅಂತಂದು. ಆದರೆ ಕೆಲವೊಂದು ಸಾರಿ ನಿಮ್ಗೆ ನೆನಪು ಬರಲೇ ಇದ್ದ ಕಾರಣದೊಳಗೆ ನಾವೇನು ಮಾಡ್ಬೋದು, ಬರೀ ಸ್ಟೇಟ್ಮೆಂಟನ್ನು ಬರಿಬೋದು. ಸೊ ಓಕೆ, ನೆಕ್ಸ್ಟ್ ಒನ್ ಕಮ್ ಟು ದಿ ಸಿಮ್ಯಾಟ್ರಿಕ್. ಸೆಕೆಂಡ್ ಒನ್ ಈಸ್ ಸಿಮ್ಯಾಟ್ರಿಕ್. ವಾಟ್ ವಿಲ್ ಹ್ಯಾಪನ್? ಏನಾಗುತ್ತೆ ನೋಡೋಣ. ಯಾವುದೇ 2 ನಂಬರ್ ತೊಗೊಳ್ರಪ್ಪ, ಸ್ಯಾಟಿಸ್ಫೈ ಆಗುತ್ತಾ ನೋಡ್ರಿ. ಸಿಮ್ಯಾಟ್ರಿಕ್ ಅಂದರೆ ಎ ಬಿ ಬಿ ಎ. 2, 3 ಬಿಲಾಂಗ್ಸ್ ಟು ಬಿ ಆರ್. ಇದು 2 ಅಂದರೆ ಎ, ಇದು 3 ಅಂದರೆ ಬಿ. 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಸ್ಕ್ವೇರ್ ಅಂದರೆ 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 9. ಅದೇ ರೀತಿಯಾಗಿ ಇಂಪ್ಲಾಯ್ಸ್ ಉಲ್ಟಾ ಮಾಡಿರಿ. 3, 2 ಬಿಲಾಂಗ್ಸ್ ಟು ಬಿ ಆರ್. ಇದು ಎ, ಇದು ಬಿ. 3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಸ್ಕ್ವೇರ್ ಅಂದರೆ 4. ಐ ವಿಲ್ ರೈಟ್ ಡೈರೆಕ್ಟ್ಲಿ. ಸೊ ನೋಡಿ, ಜಸ್ಟ್ ಚೆಕ್ ಮಾಡಿರಿ. 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 9.
2 9ಕ್ಕಿಂತ ಸಣ್ಣದು, 3 4ಕ್ಕಿಂತ ಸಣ್ಣದು. ನೋಡ್ರಿ ಎ ಬಿ ಬಿ ಎ ಬಿನೂ ಸತಿಸ್ಪಾಯ ಆಯಿತು ಕಂಡೀಷನ್ಗೆ, ಬಿ ಎನೂ ಕೂಡ ಕಂಡೀಷನ್ಗೆ ಏನಾಯಿತು ಸತಿಸ್ಪಾಯ ಆಗೋಯ್ತು. ಎ ಬಿನೂ ಕಂಡೀಷನ್ಸ್ಗೆ ಸತಿಸ್ಪಾಯ ಆಯಿತು, ಕೊಟ್ಟಿರ್ತಕ್ಕಂಥ ಕಂಡೀಷನ್ಗೆ ಎ ಬಿನೂ ಕೂಡ ಸತಿಸ್ಪಾಯ ಆಯಿತು, ಬಿ ಎನೂ ಕೂಡ ಸತಿಸ್ಪಾಯ ಆಗೋಯ್ತು ಇಲ್ಲಿ. ಹಾಗಾದ್ರೆ ಇಟ್ ಈಸ್ ಸಿಮ್ಯಾಟ್ರಿಕ್ ಆಗೋಗುತ್ತಾ. ಆದ್ರೆ ನಾವೇನು ತೋರಿಸ್ಬೇಕು, ಹಾಗಾದ್ರೆ ಸಿಮ್ಯಾಟ್ರಿಕ್ ಅಲ್ಲ ಅಂತ ತೋರಿಸ್ಬೇಕಾಗೈತಿ, ಹಾಗಾದ್ರೆ ದಿಸ್ ಇಸ್ ನಾಟ್ ಅ ಬೆಟರ್ ಎಕ್ಸಾಂಪಲ್. ಇದು ನೀವು ತಗೋಬಾರ್ದು. ಇದು ಸತಿಸ್ಫೈಡ್ ಸಿಮ್ಯಾಟ್ರಿಕ್ ರಿಲೇಷನ್ ಸತಿಸ್ಫೈ ಆಗುತ್ತಾ ಅನ್ನೋದಕ್ಕೆ ನಾವು ತೋರಿಸ್ತೇವೆ. ಸೊ ನಾನೇನು ಮಾಡ್ತೇನೆ, ಹಾಗಾದರೆ 2 ನಂಬರ್ಸನ್ನು ತೊಗೊಂಡು 1 2 ಬಿಲಾಂಗ್ಸ್ ಟು ಬಿ ಆರ್. ಜಸ್ಟ್ ಚೆಕ್ ದಟ್ 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಸ್ಕ್ವಯರ್, 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4. ಇಟ್ ವಿಲ್ ಇಂಪ್ಲೈಸ್, ನೋಡ್ರಿ ಇದ್ರ ಉಲ್ಟಾ ಬರೀರಿ. ಹಾಗಾದ್ರೆ ಇದು ಎ ಇದು ಬಿ, ಇದ್ರ ಉಲ್ಟಾ ಬರೀರಿ. ಏನಾಗುತ್ತೆ 2, 1 belongs to be a R. 2, 1 belongs to be a R. So this is takes as a 2 is takes as a A and 1 is takes as a B. Now right implies, right, in the placement of A fill 2 and less than or equal to in the placement of B fill 1. ನೋಡ್ರಿ ಸಾರಿ ಇದು ಸಾಧ್ಯ ಆಗುತ್ತಾ ನೋಡ್ರಿ. 1 is 2 is less than or equal to 1, 1 is less than 4. ಓಕೆ ಒಪ್ಕೊಂತೇನೆ ನಾನು, 1 4ಕ್ಕಿಂತ ಸಣ್ಣದು, ಆದರೆ 2 1ಕ್ಕಿಂತ ಸಣ್ಣದನು ಅಲ್ಲ. 2 is doesn't less than or equal to 1. ಸೊ ಹಾಗಾದ್ರೆ 1 less than or equal to P, ಎ ಬಿ is ಆಯಿತು, 2 1 doesn't belongs to be ಆಯಿತು, ಹೌದಿಲ್ಲೋ. ಸೊ ಹಾಗಾದ್ರೆ ನೀವು ಇಲ್ಲೇ ಬರಿಬೋದು ಇದನ್ನ, ಇಲ್ಲ ಅಂದ್ರೆ ನಡೀತೈತಿ, ಒಂದು ಸ್ಟೇಟ್ಮೆಂಟನ್ನು ಬರೆದು ಬರಿಬೋದು. ಸೊ ಎ ಬಿ belongs to be R, B comma A doesn't belongs to be R. A is less than or equal to B square, it tends to B is less than or equal to A square. ಓಕೆನಾ, ಈ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಟ್ಟರೆ ಭಾಳಷ್ಟು ಒಳ್ಳೆಯದು. ಓಕೆನಾ. ಸೊ ಹಾಗಾದ್ರೆ 1 2 ತೊಗೊಂಡ್ರಿ, 1 is less than or equal to 4 ಬಂತು, ಆದ್ರೆ ಅದೇ ನಂಬರ್ನ ಉಲ್ಟಾ ಮಾಡಿರಿ. 2, 1 ಎ ಜಾಗದಾಗ 2 ಬಂತು, ಬಿ ಜಾಗದಾಗ 1 ಬಂತು. 2 is less than or equal to 1 ಸ್ಕ್ವೇರ್ ಮಾಡ್ತೀರಿ, 1 ಸ್ಕ್ವೇರ್ ಅಂದ್ರೆ 1 ಬರುತ್ತಲ್ಲಿ. 2 is doesn't less than or equal to 1. 2 1ಕ್ಕಿಂತ ಸಣ್ಣದಾಗಲ್ಲ, ಹೌದಿಲ್ಲೋ. ನಾವು ಡೆಫಿನೇಷನ್ ಹೇಳಬೇಕಾದ್ರೆ ಏನು ಹೇಳ್ತೀವಿ, ಸಿಮ್ಯಾಟ್ರಿಕ್ ಎ ಬಿ ಇರಬೇಕು, ಬಿ ಎ ಇರಬಾರ್ದು. ಎ ಬಿ ಸತಿಸ್ಫೈ ಆಗಬೇಕು, ಬಿ ಎ ಸತಿಸ್ಫೈ ಆಗಬಾರ್ದು. ಅದಕ್ಕೆ ಏನು ಕರಿತೀರಿ, ಟ್ರಾನ್ಸಿಟಿವ್ ಅಂತ ಕರಿತೀವಿ. ಓಕೆನಾ. ಎ ಬಿ ಸತಿಸ್ಫೈ ಆಗಬೇಕು, ಬಿ ಎ ಸತಿಸ್ಫೈ ಆಗಬಾರ್ದು. ಎ ಬಿ ಸತಿಸ್ಫೈ ಆಗುತ್ತಾ, ಬಿ ಎ ಸತಿಸ್ಫೈ ಆಗಲ್ಲ ಇಲ್ಲಿ. ಸೊ ಅದಕ್ಕೋಸ್ಕರ ನಾವೇನಂತ ಕರಿತೀವಿ, ಸಿಮ್ಯಾಟ್ರಿಕ್ ಅಂತ ಕರಿತೀವಿ. ಸರ್ ಒಂದು ವೇಳೆ ಹಾಗಾದ್ರೆ ಎ ಬಿನೂ ಸತಿಸ್ಫೈ ಆಗಲ್ರಿ, ಅವಾಗ ಏನು ಮಾಡಬೇಕು, ಎ ಬಿ ಸತಿಸ್ಫೈ ಆಗದೇ ಇರೋ ಹಾಗೆ ನೀವು ತಗೊಳ್ಳೋ ಹಾಗಿಲ್ಲ. ಅದು ಸಿಮ್ಯಾಟ್ರಿಕ್ ರಿಲೇಷನ್ ಡಿಫೈನ್ ಮಾಡ್ತಕ್ಕಂಥ ಮೆಥಡ್ಡೇ ಅಲ್ಲ ಅದು. ನಾವೇನು ಮಾಡಬೇಕು, ಸಿಮ್ಯಾಟ್ರಿಕ್ ರಿಲೇಷನ್ನ ಹೌದು ಅಲ್ಲ ಅನ್ನೋದನ್ನು ಯಾವುದ್ರ ಮೇಲೆ ಡಿಪೆಂಡೆಂಟ್ ಮಾಡ್ತೀವಿ ಅಂತಂದ್ರೆ, ಎ ಬಿ ಇರುತ್ತೆ, ಬಿ ಎ ಇರುತ್ತೆ, ಸಿಮ್ಯಾಟ್ರಿಕ್ ರಿಲೇಷನ್ ಆಯ್ತು ಅಲ್ಲಿ. ಎ ಬಿ ಇರುತ್ತೆ, ಬಿ ಎ ಇರೋದಿಲ್ಲ, ಸಿಮ್ಯಾಟ್ರಿಕ್ ರಿಲೇಷನ್ ಅಲ್ಲ ಅಂತ ಅರ್ಥ. ಓಕೆನಾ. ಸೊ ಹಾಗಾದ್ರೆ ಎ ಬಿನೂ ಇರಲ್ಲ, ಬಿ ಎನೂ ಇರಲ್ಲ, ಅದು ನಾವೇನು ಕರೀಲಿಕ್ಕೆ ಸಾಧ್ಯ ಇಲ್ಲ. ದಟ್ ಇಸ್ ನಾಟ್ ಅ ಮೆಥಡ್, ಹೌದಾ. ಸೊ ಇಲ್ಲಿ ಎ ಬಿ ತೊಗೊಂಡಿವಿ ಅಂತಂದ್ರೆ ನಾವು ಸಿಮ್ಯಾಟ್ರಿಕ್ ರಿಲೇಷನ್ ಅಲ್ಲ ಅಂತ ತೋರಿಸ್ಬೇಕಾಗೈತಿ. ಅದಕ್ಕೋಸ್ಕರ ಏನು ಮಾಡಬೇಕು, ಈ ರೀತಿ ತೋರಿಸ್ಬೇಕಾಗತ್ತೆ. ಎ ಬಿ ಸತಿಸ್ಫೈ ಆಗುತ್ತಾ, ಟ್ರೂ ಐತಿ, ಯೂನಿವರ್ಸಲ್ ಟ್ರೂತ್ ಐತಿ, ಆದ್ರೆ ಇದು ಏನಾಗಲ್ಲ, ತಪ್ಪೈತಿ. ನಮ್ಗೆ ಗೊತ್ತಿರ್ತಕ್ಕಂಥ 2 is doesn't less than or equal to 1. ದಟ್ಸ್ ವೈ ಎ ಬಿ ಸತಿಸ್ಫೈ ಆಗುತ್ತಾ, ಬಿ ಎ ಸತಿಸ್ಫೈ ಆಗಲ್ಲ. ಇಲ್ಲಿ ಬಿ is doesn't less than or equal to A square ಅಂತ ಬರೀಬೇಕು. ಡಸಂಟ್ ಲೆಸ್ ದೆನ್, ಇದು ಈ ಗೆರಿ ಐತಲ್ಲ, ಈ ಗೆರಿ ಈ ಲೆಸ್ ದೆನ್ ಆರ್ ಈಕ್ವಲ್ ಟು ಮೇಲೆ ಏನು ಬರೀಬೇಕು, ನಾವು ಒಂದು ಗೆರಿಯನ್ನು ಹಾಕಬೇಕು. ಅಂದ್ರೆ ಇದು ಸತಿಸ್ಫೈ ಆಗುತ್ತಾ, ಇದು ಸತಿಸ್ಫೈ ಆಗಲ್ಲ ಅಂತ ಅರ್ಥ. ಇಲ್ಲಿ ನೋಡ್ರಿ ಬಟ್ ಎಕ್ಸಾಂಪಲ್ ತೊಗೊಂಡಿದ್ದೇವೆ ನಾವು. ಓಕೆನಾ. ಸೊ ಏನಾಯ್ತು ಹಾಗಾದ್ರೆ, ಆರ್ ಈಸ್ ನಾಟ್ ಸಿಮ್ಯಾಟ್ರಿಕ್, ಆರ್ ಈಸ್ ನಾಟ್ ಸಿಮ್ಯಾಟ್ರಿಕ್. ಕ್ಲಿಯರಾಗಿ ಬರ್ಕೊಳ್ರಿ ಇದನ್ನು, ಆರ್ ಈಸ್ ನಾಟ್ ಸಿಮ್ಯಾಟ್ರಿಕ್. ಇನ್ನೆಲ್ಲ ಏನು ಮಾಡಿರಿ ಹಾಗಾದ್ರೆ, ರಿಫ್ಲೆಕ್ಸಿವ್ ಸಿಮ್ಯಾಟ್ರಿಕ್ ಬರ್ಕೊಂಡು. ಹಾಗಾದ್ರೆ ನೆಕ್ಸ್ಟ್ ಒನ್ ಗೋ ಟು ದಿ ಟ್ರಾನ್ಸಿಟಿವ್ ರಿಲೇಷನ್. ವಾಟ್ ವಿಲ್ ಹೆಲ್ಪ್ಸ್, ಏನಾಗುತ್ತೆ ನೋಡೋಣ. ಇದು ಸಿಮ್ಯಾಟ್ರಿಕ್ ಮುಗಿತಾ. ಹಾಗಾದ್ರೆ 1 2 is belongs to R, 2 1 is belongs to be R. ಇಲ್ಲಿ ಏನು ಮಾಡ್ಬೇಕು ಹಾಗಾದ್ರೆ, 1 2 ಸತಿಸ್ಫೈ ಆಗುತ್ತಾ, 2 1 is doesn't belongs to be R. ಸೊ ಇಲ್ಲಿ ಏನು ಬರ್ಕೊಂತ ಹೋಗ್ರಿ ಹಾಗಾದ್ರೆ, doesn't less than or equal to. ಸೊ ಓಕೆ, ಇಟ್ಸ್ ಕಂಪ್ಲೀಟೆಡ್. ಸಿಮ್ಯಾಟ್ರಿಕ್ ಮುಗಿತು. ನೆಕ್ಸ್ಟ್ ಕಮ್ ಟು ದಿ ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ರಿಲೇಷನ್.
Just keenly observation about this one, transitive. So it is too different from as to all compared to the previous problem. ಬಹಳಷ್ಟು ಡಿಫ್ರೆಂಟ್ ಆಗಿರುತ್ತೆ, ನಿಮಗೆ ಸಿಗೋದೇ ಇಲ್ಲ. ಟ್ರಾನ್ಸಿಟಿವ್ ರಿಲೇಷನ್ನ ಸತಿಸ್ಫೈ ಮಾಡಬೇಕು ಅಂತಂದ್ರೆ, ಟ್ರಾನ್ಸಿಟಿವ್ ರಿಲೇಷನ್ ಸತಿಸ್ಫೈ ಮಾಡಬೇಕು ಅಂದರೆ ವೆರಿ ಸಿಂಪಲ್ ಆಗಿ ಸತಿಸ್ಫೈ ಮಾಡ್ತೀವಿ ನೋಡ್ರಿ. ಸೊ ಎ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಬಿ ಸ್ಕೋರ್ ಐತಾ ಕಂಡೀಷನ್. ಸೊ ಒಂದೆರಡು ನಂಬರ್ ತೊಗೊತೇನಪ್ಪ, 2 4 6 ಅಂತಕ್ಕಂಥ ನಂಬರ್ ತೊಗೊತೀನಿ. 3 ನಂಬರ್ ಬೇಕಲ್ಲ ಎ ಬಿ ಸಿ. 2 4 ಅಂತಕ್ಕಂಥದ್ದನ್ನ ಒಂದು ಗುಂಪು ಮಾಡ್ತೀನಿ, 4 6 ಅಂತಕ್ಕಂಥದ್ದು ಒಂದು ಗುಂಪು ಮಾಡ್ತೀನಿ. ಅದೇ ರೀತಿಯಾಗಿ 4 4 ಬಿಟ್ರೆಪ್ಪ ಅಂತಂದ್ರೆ 2 6 ಅಂತಕ್ಕಂಥದ್ದು ಒಂದು ಗುಂಪು ಮಾಡಿಬಿಡ್ತೇನೆ. ಈಗ ಈ ಎರಡು ನಂಬರ್ಸ್ಗಳನ್ನ ಕಂಡೀಷನ್ ಒಳಗೆ ಹಾಕೊತೇನಪ್ಪ. 2 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಸ್ಕೋರ್ ಅಂದ್ರೆ 16 ಆ್ಯಂಡ್ ಈ ಎರಡು ಕಂಡೀಷನ್ಸನ್ನು ಅದರೊಳಗೆ ಹಾಕೊಳ್ರಿ. ಎರಡು ನಂಬರ್ಸನ್ನು ಎ 4 ಅಂದ್ರೆ ಎ, 4 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂದ್ರೆ 6 ಸ್ಕ್ವೇರ್ ಅಂದ್ರೆ 36. ಇಟ್ ಟೆನ್ಸ್ ಟು, ಸೊ 4 4 ಬಿಟ್ರಿ ಅಂದ್ರೆ 2 6 ಉಳಿತೈತಿ ನೋಡ್ರಿ. 2 6 ಎ ಅಂದ್ರೆ 2 ಲೆಸ್ ದೆನ್ ಆರ್ ಈಕ್ವಲ್ ಟು 36. ಹೌದಾ ನೋಡ್ರಿ. 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 16 ಕರೆಕ್ಟ್ ಐತಿ. ಆ್ಯಂಡ್ 4 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 36 ಇದು ಕೂಡ ಕರೆಕ್ಟ್ ಐತಿ. ಆದ್ರೆ ನಾವು ಇಲ್ಲಿಗೆ ಬಂದ್ವಿ ಅಂತಂದ್ರೆ ಏನಾಗುತ್ತೆ, ಇಲ್ಲಿ 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 36 ಇಟ್ ಈಸ್ ಆಲ್ಸೋ ಕರೆಕ್ಟ್. ಇದು ಕೂಡ ಕರೆಕ್ಟ್ ಐತಿ. ಹಾಗಾದ್ರೆ ಸೊ ಇದೇನಾಗುತ್ತೆ, ಟ್ರಾನ್ಸಿಟಿವ್ ರಿಲೇಷನ್ ಸತಿಸ್ಫೈಡ್ ಆಗಿಬಿಡುತ್ತೆ. ಟ್ರಾನ್ಸಿಟಿವ್ ರಿಲೇಷನ್ ಸತಿಸ್ಫೈಡ್ ಆಗೋದು ಬೇಕಾಗಿಲ್ಲ ನಮಗೆ, ಈಗ ಆಗಲಾರದು ಬೇಕಾಗೈತೆ. ಟ್ರಾನ್ಸಿಟಿವ್ ರಿಲೇಷನ್ ಸತಿಸ್ಫೈ ಆಗಬಾರ್ದು, ಆ ರೀತಿ ತೋರಿಸ್ಬೇಕು. ಸೊ ಹಾಗಾದ್ರೆ ಆ ರೀತಿ ತೋರಿಸ್ಬೇಕಂದ್ರೆ ಏನು ಮಾಡಬೇಕು, ಒಂದು ಸಣ್ಣ ಟೆಕ್ನಿಕ್ಕನ್ನು ಯೂಸ್ ಮಾಡಬೇಕು. ಏನು ಹಾಗಾದ್ರೆ ಈ ಟೆಕ್ನಿಕನ್ನು ನೆನ್ಪಿಟ್ಕೊಂಡ್ಬಿಡ್ರಿ ನೀವು. ಯಾಕಂದ್ರೆ ಈ ಫಾರ್ಮೇಟ್ ಬಂತಪ್ಪ ಅಂದ್ರೆ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್, ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್. ಎರಡು ಕ್ವಶನ್ಸ್ಗಳು ಡಿಫ್ರೆಂಟಾಗಿ ಬರ್ತಾವೆ. ಇದರೊಳಗೆ ಡಿಫಿಕಲ್ಟ್ ಆಗಿರೋ ಇವು ಎರಡು ಪ್ರಾಬ್ಲಮ್ಸ್ ನಿಮಗೆ. ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕೋರ್ ಒಂದು, ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್. ಏನು ಮಾಡಿರಿ, ಟ್ರಾನ್ಸಿಟಿವ್ ಸತಿಸ್ಫೈ ಆಗಬೇಕು ಅಂತಂದ್ರೆ, ಸತಿಸ್ಫೈ ಆಗಬಾರ್ದು ಅಂತಂದ್ರೆ ಏನು ಮಾಡ್ಕೊಳ್ಳೋಣ ಅಂದ್ರೆ ಒಂದು ನಂಬರ್ ತೊಗೊಳ್ರಪ್ಪ, ಯಾವ್ದಾರ ಒಂದು ನಂಬರ್ ತೊಗೊಳ್ರಿ. ನಾನೇನು ಮಾಡ್ತೀನಿ, ನನ್ನ ಮನಸ್ಸಿಗೆ ಬಂದು ತೊಗೊಂಡ್ರೆ 4, ಐ ವಿಲ್ ಟೇಕ್ ಒನ್ ನಂಬರ್. ಸೊ ಫ್ರಮ್ ದಟ್ ಒನ್ ನಂಬರ್ ಡಿಕ್ರೀಸ್ ಒನ್ ನಂಬರ್. ಅದರಿಂದ ಏನು ಮಾಡಿರಿ, ಒಂದು ನಂಬರನ್ನು ಕಡಿಮೆ ಮಾಡಿರಿ, ಡಿಕ್ರೀಸ್ ಮಾಡಿರಿ. ಈಗ ಒಂದು ನಂಬರನ್ನು ಕಡಿಮೆ ಮಾಡಿದಾಗ ಏನಾಗುತ್ತೆ, 3 ಬರುತ್ತೆ. ಹೌದಾ, ಒಂದು ನಂಬರನ್ನು ನಾನೇನು ಮಾಡಿದೆ ಇಲ್ಲಿ, ಹಾಗಾದ್ರೆ ಕಡಿಮೆ ಮಾಡಿದೆ, 3 ಬಂತು. ಓಕೆ, ನೆಕ್ಸ್ಟ್ ಒನ್ ಏನು ಮಾಡ್ಬೇಕು, ಹಾಗಾದ್ರೆ ಎ ಬಿ ಸಿ ಟ್ರಾನ್ಸಿಟಿವ್ ರಿಲೇಷನ್ ಸತಿಸ್ಫೈ ಆಗಬೇಕಂತಂದ್ರೆ 3 ನಂಬರ್ಸ್ ಬೇಕಲ್ಲ ನಮಗೀಗ. ಸೊ ಒಂದು ಎ ತೊಗೊಂಡ್ರಿ, ಒಂದು ಬಿ ತೊಗೊಂಡ್ರಿ, ಸೊ ಇನ್ನೊಂದು ಏನು ಬೇಕು, ಹಾಗಾದ್ರೆ ಸಿ ಬೇಕಲ್ಲ. ಸಿ ಯಾವುದನ್ನು ತೊಗೊತೀರಾ, ಹಾಗಾದ್ರೆ ದಟ್ ಈಸ್ ಅ ಮ್ಯಾಟರ್. ಯಾವುದನ್ನು ತೊಗೊತೀರಿ, ಏನಾಗಬೇಕು, ಹಾಗಾದ್ರೆ ನೀವು ಏನೇ ಮಾಡಿದರೂ ಕೂಡ ಅದೇನಾಗ್ಬೋದು, ಟ್ರಾನ್ಸಿಟಿವ್ ಸತಿಸ್ಫೈಡ್ ಆಗಬಾರದು. ಟ್ರಾನ್ಸಿಟಿವ್ಗೆ ಎರಡು ಕಂಡೀಷನ್ಸ್ಗಳು ಬರ್ತವೆ. ಟ್ರಾನ್ಸಿಟಿವ್ ಕಂಡೀಷನ್ ಸತಿಸ್ಫೈ ಆಗ್ತಾವೆ ಅನ್ನೋದಕ್ಕೆ ಎರಡು ಕಂಡೀಷನ್ಸ್, ಒಂದು ಎ ಬಿ ಬಿ ಸಿ ಎ ಸಿ ಇರಬೇಕು, ಇನ್ನೊಂದು ಎ ಕಾಮ ಬಿ ಇರಬೇಕು. ನೋ ಒನ್ ಆರ್ಡರ್ ಪೇರ್ ಇಸ್ ಬಿಗಿನ್ ಫ್ರಮ್ ಸೆಕೆಂಡ್ ಎಲಿಮೆಂಟ್ ಆಫ್ ದಿ ಪ್ರೀವಿಯಸ್ ಆರ್ಡರ್ ಪೇರ್ ಅಟ್ ದಟ್ ಟೈಮ್ ವಿ ಕಾಲ್ಡ್ ಆಸ್ ಇಟ್ ಇಸ್ ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಆಗಲ್ಲ ಅನ್ನೋದಕ್ಕೆ ಒಂದೇ ಒಂದು ಕಂಡೀಷನ್, ಎ ಬಿ ಬಿ ಸಿ ಎ ಸಿ ಇರಲ್ಲ. ಅಲ್ಲಿ ಎ ಬಿ ಇರುತ್ತೆ, ಬಿ ಸಿ ಇರುತ್ತೆ, ಎ ಸಿ ಇರೋದಿಲ್ಲ. ಸೊ ಇಲ್ಲಿ ಟ್ರಾನ್ಸಿಟಿವ್ ಬಂದ್ರಿ ಅಂತಂದ್ರೆ ಎ ಬಿ ಸತಿಸ್ಫೈ ಆಗಬೇಕು ಕಂಡೀಷನ್ಗೆ, ಬಿ ಸಿ ಸತಿಸ್ಫೈ ಆಗಬೇಕು ಆ ಕಂಡೀಷನ್ಗೆ, ಆದರೆ ಎ ಸಿ ಏನಾಗಬೇಕು, ಸತಿಸ್ಫೈ ಆಗಬಾರ್ದು. ಎ ಸಿ ಕಂಡೀಷನ್ನು ಕೂಡ ಸತಿಸ್ಫೈ ಆಯಿತು, ಟ್ರೂ ಬಂತು, ಕರೆಕ್ಟಾಗಿ ಬಂತು ಅಂತಂದ್ರೆ ಅದು ನಾವೇನು ಕರೆದು ಬಿಡ್ತೀವಿ, ಇಟ್ ಈಸ್ ಆಲ್ಸೋ ಟ್ರಾನ್ಸಿಟಿವ್ ಅಂತ ಕರೆದು ಬಿಡ್ತೀವಿ. ಸೊ ಅವಾಗ ಏನಾಗುತ್ತಾ, ನಾವು ನಾಟ್ ಟ್ರಾನ್ಸಿಟಿವ್ ತೋರಿಸ್ದಂಗೆ ಆಗಲ್ಲ. ನಾಟ್ ಟ್ರಾನ್ಸಿಟಿವ್ ತೋರಿಸ್ಬೇಕಂತಂದ್ರೆ ಎ ಸಿ ಸತಿಸ್ಫೈ ಆಗಬಾರ್ದು. ಓಕೆನಾ, ಎ ಸಿ ಸತಿಸ್ಫೈ ಆಗಬಾರ್ದು. ನೀವು ಹೆಂಗೆ ಬೇಕಾದಂಗೆ ನಂಬರನ್ನು ತೊಗೊಳ್ಳಿಕ್ಕೆ ಬರಲ್ಲ ಇಲ್ಲಿ. ಸೊ ನೋಡ್ರಿ, ನಾನೇನು ತೊಗೊತೀನಪ್ಪ ಅಂದ್ರೆ ಒಂದು ನಂಬರನ್ನು ತೊಗೊಳ್ರಿ. ಸೊ ಟೇಕ್ ಎನಿ ನಂಬರ್, ಇದು ಬರೀತೀನಿ ನೋಡ್ರಿ ನಾನು, ಟೇಕ್ ಅ ನಂಬರ್. ಸೊ ಏನಾಗಬೇಕು ಇದು ಕಂಡೀಷನ್, ಹಾಗಾದ್ರೆ ಟೇಕ್ ಅ ನಂಬರ್, ಸ್ಕ್ವೇರ್ ಆಫ್ ದಟ್ ನಂಬರ್, ಸ್ಕ್ವೇರ್ ಆಫ್ ದಟ್ ನಂಬರ್. ಆ ನಂಬರನ್ನು ಸ್ಕ್ವೇರ್ ಮಾಡಿದಾಗ ಸ್ಕ್ವೇರ್ ಆಫ್ ದಟ್ ನಂಬರ್, take a number, square of that number is greater than second number, a number, take a number, square of that number is, so that square of that number is greater than second number. ಅದೇನಾಗಿರ್ಬೇಕು, ಹಾಗಾದ್ರೆ ನಾವು ಆ ನಂಬರನ್ನು ಸ್ಕ್ವೇರ್ ಮಾಡಿದಾಗ ಸೆಕೆಂಡ್ ನಂಬರ್ ಯಾವುದಿಲ್ಲ, ಇದು ಸೆಕೆಂಡ್ ನಂಬರು, ಇದು ಫಸ್ಟ್ ನಂಬರು. ಸೊ ನಾವು ಆ ನಂಬರನ್ನು ಸ್ಕ್ವೇರ್ ಮಾಡಿದಾಗ ಏನಾಗಬೇಕು, ಈ ನಂಬರ್ಗಿಂತ, ಈ ಸೆಕೆಂಡ್ ನಂಬರ್ಗಿಂತ ಏನಾಗಬೇಕು, ಹಾಗಾದ್ರೆ ದೊಡ್ಡದಾಗಬೇಕದು. ಸೊ ನೆಕ್ಸ್ಟು ಏನು ಇನ್ನೊಂದು ಕಂಡೀಷನ್, ಹಾಗಾದ್ರೆ ಲೆಸ್
ಲೆಸ್ ದ್ಯಾನ್ ಫಸ್ಟ್ ನಂಬರ್. ಮೊದಲನೇ ನಂಬರ್ಗಿಂತ ಏನಾಗಬೇಕು ಹಾಗಾದ್ರೆ ಲೆಸ್ ದೆನ್ ಬರಬೇಕು. ಮೊದಲನೇ ನಂಬರ್ಗಿಂತ ಏನಾಗಬೇಕು ಹಾಗಾದ್ರೆ ಲೆಸ್ ದೆನ್ ಬರಬೇಕು. ಅಂಥ ನಂಬರ್ ಯಾವುದು ಹಾಗಾದ್ರೆ ಎರಡೇ ನಂಬರ್ಸ್ ಬರ್ತಾವೆ. ಭಾಳ ಅಂತಂದ್ರೆ ನೀವು 2 ತಗೊಳ್ಳಿಕ್ಕೆ ಬರಲ್ಲಪ್ಪ. 2 ನೋಡ್ರಿ ಏನಾಗುತ್ತದು, ಟೇಕ್ ನಂಬರ್ ಸ್ಕ್ವೇರ್ ಆಫ್ ದಟ್ ನಂಬರ್ ಇಸ್ ಗ್ರೇಟರ್ ದನ್ ಸೆಕೆಂಡ್ ನಂಬರ್ ಬಟ್ ಲೆಸ್ ದನ್ ಫಸ್ಟ್ ನಂಬರ್ ಅಂತ ಹೇಳ್ತೀನಿ. 2 ಅಂತ ತಗೊಂಡಪ್ಪ ಅಂದ್ರೆ ಸ್ಕ್ವೇರ್ ಆಫ್ ದಟ್ ನಂಬರ್ ಇಸ್ 4, ಇಟ್ ಇಸ್ ಈಕ್ವಲ್ ಟು 4 ಬಂದ್ಬಿಡುತ್ತೆ. ಸಟಿಸ್ಫೈಡ್ ಆಗಿಬಿಡುತ್ತದೆ ಕಂಡೀಷನ್ಗೆ. ಯಾಕಂದ್ರೆ ಇಲ್ಲೇನೈತಿ ಲೆಸ್ ದೆನ್ ಆರ್ ಈಕ್ವಲ್ ಟು ಕಂಡೀಷನ್ ಇರೋದ್ರಿಂದ, ಸೊ 4 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಅಂತಂದ್ರೆ ಅಲ್ಲಿ ಕಂಡೀಷನ್ ಸಟಿಸ್ಫೈ ಆಯಿತು. ನಾನೇನು ಮಾಡ್ತೀನಿ, ಎರಡು ನಂಬರ್ನ ಯಾವ್ದು ಬೇಕಾದ ತಗೋಬೋದು ಅಂತಂದ್ರೆ 1.8 ಅಂತ ತಗೊತೇನೆ. ನೋಡ್ರಿ ಸ್ಕ್ವೇರ ಮಾಡಿ ನೋಡೋಣ ಇದನ್ನ. 18 8 64, ಸೊ 144 1, ಸೊ ದಿಸ್ ಇಸ್ 1 ಲೆಸ್, ಸೊ 4 3 24 ಹೌದಾ, 18 ಸೊ 1.8 ನೀವು ಸ್ಕ್ವೇರ್ ಮಾಡಿದಾಗ ಏನು ಬರುತ್ತೆ ಇಲ್ಲಿ ಆನ್ಸರ್ ಹಾಗಾದ್ರೆ 3.24 ಬರುತ್ತಾ. ದಿಸ್ ಈಸ್ ಗ್ರೇಟರ್ ದೆನ್ ಸೆಕೆಂಡ್ ನಂಬರ್, ಇಟ್ ಈಸ್ ಲೆಸ್ ದೆನ್ ಫಸ್ಟ್ ನಂಬರ್. ನೀವು ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿರಿ. ಯಾಕೆ ನಾನು ಹೇಳ್ತಿದ್ದೀನಿ ಅಂತಂದ್ರೆ ಸಟಿಸ್ಫೈ ಆಗಬಾರ್ದು. ನೀವು ಯಾವುದೋ ಒಂದು ನಂಬರ್ ತೊಗೊಂಡ್ರೆ ನಡೆಯಂಗಿಲ್ಲ. ಎರಡೇ ನಂಬರ್ ಈ ಕಂಡೀಷನ್ ಸಟಿಸ್ಫೈ ಆಗ್ತಾವೆ. ಯಾವಾಗೂ 1.5 ಮತ್ತು 1.8. ಈ ಪ್ರಾಬ್ಲಮ್ ಬಗ್ಗೆ ಸ್ವಲ್ಪ ನೀವು ವಿಚಾರ ಮಾಡಿರಿ. ನಿಮ್ಮದೇ ಆಗಿರ್ತಕ್ಕಂಥ ಎಕ್ಸಾಂಪಲನ್ನು ಕೊಟ್ಕೋಬೋದು ನೀವು. ಓಕೆನಾ, ನೋಡಿರಿ ನಾನೇನು ಮಾಡ್ತೀನಿ ಹಾಗಾದ್ರೆ 4, 3 ತೊಗೊತೀನಿ. ಈಗ 4, 3 is belongs to be R and 3, 1.8 is belongs to be R. It tends to 4, 1.8 is belongs to be R ಆಗುತ್ತಾ. ಇನ್ನು ಫೆಂಡಿಂಗ್ನಾಗ ಇಡ್ತೀನಿ, ಚೆಕ್ ಮಾಡೋಣ. ಹಾಗಾದ್ರೆ ಈಗ ಕಂಡೀಷನ್ ಹಾಕ್ಕೊಳ್ರಿ. ಎ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ, ಇದು ಎ ಇದು ಬಿ. 4 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂದ್ರೆ 9 ಆಗುತ್ತೆ. 3 ಸ್ಕ್ವೇರ್ ಅಂದ್ರೆ 9. ಆ್ಯಂಡ್ ಡೈರೆಕ್ಟ್ ಐ ವಿಲ್ ರೈಟ್ ದಟ್ ಇಸ್ ಡೈರೆಕ್ಟ್ಲಿ 3 ಲೆಸ್ ದೆನ್ ಆರ್ ಈಕ್ವಲ್ ಟು 1.8 ಹೋಲ್ ಸ್ಕ್ವೇರ್. 1.8 ಹೋಲ್ ಸ್ಕ್ವೇರ್ ಏನು ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂದ್ರೆ ಎಷ್ಟು ಬರುತ್ತಾ, 3.24 ಬರುತ್ತಾ. ಆ್ಯಂಡ್ ಇಟ್ ಇಂಪ್ಲಾಯ್ಸ್ 4 ಐತಿಲ್ಲಿ, 4 ಎ ಇದು ಬಿ. 4 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1.8 ಹೋಲ್ ಸ್ಕ್ವೇರ್ ಅಂದ್ರೆ 3.24. ಜಸ್ಟ್ ಚೆಕ್ ಆ್ಯಂಡ್ ಥಿಂಕ್ ಅಬೌಟ್ ದಿಸ್ ಒನ್. ಸೊ ಇಲ್ಲಿ ಎ ಬಿ ಸಟಿಸ್ಫೈ ಆಯಿತು, ಹೌದಿಲ್ಲ? ಇಲ್ಲಿ ಎ ಬಿ ಸಟಿಸ್ಫೈ ಆಯಿತು. ಮತ್ತು ಇಲ್ಲೇನಾಯ್ತು ಹಾಗಾದ್ರೆ ಬಿ ಸಿ ಸಟಿಸ್ಫೈ ಆಯಿತು. ಬಿ ಸಿ ಸಟಿಸ್ಫೈ ಆಗುತ್ತೋ ಇಲ್ಲೋ ನೋಡ್ರಿ, ಎ ಬಿ ಸಟಿಸ್ಫೈ ಆಯಿತು. ಯಾಕೆ ಹಾಗಾದ್ರೆ 4 9ಕ್ಕಿಂತ ಸಣ್ಣದು. ಇಟ್ಸ್ ಯೂನಿವರ್ಸಲ್ ಟ್ರೂತ್. ವಿ ಆಲ್ರೆಡಿ ನಾವು ಅಬೌಟ್ ದಿಸ್ ಒನ್. 3 ಈಸ್ ಆಲ್ಸೋ ಲೆಸ್ ದೆನ್ 3.24. ಇದು ಕೂಡ ಯೂನಿವರ್ಸಲ್ ಟ್ರೂತ್, ನಮ್ಗೆ ಗೊತ್ತೈತೆ. 3 ಅನ್ನೋದು 3.24ಕ್ಕಿಂತ ಸಣ್ಣದು. ನೆಕ್ಸ್ಟ್ ನಾವು ಅದೇ ಇಲ್ಲಿಗೆ ಬಂದ್ವಿ ಅಂತ ಅಂದ್ರೆ 4 3.24ಕ್ಕಿಂತ ಸಣ್ಣದ, ಇಟ್ ಇಸ್ ನಾಟ್ ಪಾಸಿಬಲ್. ಸೊ ಹಾಗಾದ್ರೆ ಈ ಲೆಸ್ ದೆನ್ ಆರ್ ಈಕ್ವಲ್ ಟು ಮೇಲೆ ಒಂದು ಗೆರೆ ಹೇಳಿರಿ. ಇದರ ಅರ್ಥ ಏನು ಹಾಗಾದ್ರೆ 4 ಇಸ್ ಡಸಂಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 3.24 ಅಂತ ಅರ್ಥ. ಇಲ್ಲಿ ಕೂಡ ಏನು ಮಾಡ್ರಿ, ಡಸಂಟ್ ಬಿಲಾಂಗ್ಸ್ ಟು ಬಿ ಅಂತ ಬರೀರಿ. ಬಿಲಾಂಗ್ಸ್ ಟು ಮೇಲೆ ಒಂದು ಗೆರೆ ಹಾಕ್ರಿ. ಇಟ್ ವಿಲ್ ಇಂಪ್ಲಾಯ್ಸ್ ಇದೇನಾಗಲಿಲ್ಲ, ಈ ಕಂಡೀಷನ್ನು ಸಟಿಸ್ಫೈ ಆಗಲಿಲ್ಲ. 4, ಸೊ ಇಟ್ ಮೀನ್ಸ್ ಎ, ಸಿ ಈಸ್ ಡಸಂಟ್ ಬಿಲಾಂಗ್ಸ್ ಟು ಬಿ ಆರ್. ಕಂಡೀಷನ್ ಇನ್ನೊಂದು ಸರಿ ಬರ್ಕೊಂಡ್ಬಿಡ್ತೀನಿ. ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಆ್ಯಂಡ್ ಬಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ ಸ್ಕ್ವೇರ್ ಇಂಪ್ಲಾಯ್ಸ್ ಎ ಈಸ್ ಡಸಂಟ್ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ ಸ್ಕ್ವೇರ್. ಸೊ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಈ ರೀತಿಯಾಗಿ ನಾವೇನು ಮಾಡಬೇಕಾಗುತ್ತೆ ಹಾಗಾದ್ರೆ ಇದನ್ನು ಬರೀಬೇಕಾಗತ್ತೆ. ಸೊ ನೀವು ಹೋಲ್ ಚಾಪ್ಟರ್ ಒಳಗೆ ರಿಲೇಷನ್ ಅಂತಕ್ಕಂಥ ಚಾಪ್ಟರ್ ಒಳಗೆ ಸೊ ಡಿಫಿಕಲ್ಟ್ ಇರ್ತಕ್ಕಂಥ ಪ್ರಾಬ್ಲಮ್ ಅಂದರೆ ಇದೇ ಆಗುತ್ತೆ. ವೆರಿ ಸಿಂಪಲ್ ಐತಿ, ಆದರೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ಅಷ್ಟೇ. ನೆಕ್ಸ್ಟ್ ಒನ್, so next one, similar question as compared to previous problem. This question is asked in the year of the 19 March. ಈ ಕ್ವಶನ್ ನಾನು ಯಾವಾಗ ಕೇಳಿದ್ದ ಹಾಗಾದ್ರೆ 19 ಒಳಗೆ ಕೇಳಿದ್ದೆ ನೋಡ್ರಿ, 19 March. Show that the relation R in the set of the real numbers are defined as R is equal to A comma B, A is less than or equal to B cube, or A is less than or equal to B cube is neither be reflexive nor be symmetric nor be transitive. What they are given set is real number. Again that one same to same, ಏನು ಚೇಂಜಸ್ ಇಲ್ಲ. ಅಲ್ಲಿ ಏನು ಚೇಂಜಸ್ ಆಗೈತಿ, ಸ್ಕ್ವೇರ್ ಆಯಿತು, ಇಲ್ಲಿ ಕ್ಯೂಬ್ ಆಗೈತೆ ಅಷ್ಟೇ.
So reflexive, how to showing this is they are asking like that, neither ಅಂತ ಹೇಳ್ತಾನ ಅಂತಂದ್ರ ರಿಫ್ಲೆಕ್ಸಿವ್ satisfy ಆಗಬಾರ್ದು, ಸಿಮ್ಮೆಟ್ರಿಕ್ satisfy ಆಗಬಾರ್ದು, ಟ್ರಾನ್ಸಿಟಿವ್ ಕೂಡ ಏನಾಗಬೇಕು satisfy ಆಗಬಾರ್ದು. ಓಕೆನಾ. ರಿಫ್ಲೆಕ್ಸಿವ್ಗೆ ಏನು ಮಾಡ್ತೀರಾ, ಯಾವುದೋ ಎರಡು ನಂಬರ್ ತಗೊಳ್ರಿ, ನೀವು ಒಂದು ನಂಬರ್ ತಗೊಳ್ರಪ್ಪ, 3 ಅಂತಕ್ಕಂಥ ನಂಬರ್ ತಗೊಳ್ರಿ, ಇಲ್ಲಿ ಹಾಕ್ರಿ 3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಕ್ಯೂಬ್ ಅಂತಂದ್ರೆ ಏನಾಗುತ್ತೆ 27, 3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 27, ಅಲ್ಲಿ ನಮಗೆ satisfy ಆಗಿಬಿಡುತ್ತೆ. ನೀವು 4 ಅಂತ ತಗೊಳ್ರಿ, ಸೊ 4 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 16, 64, 64, 64ಕ್ಕಿಂತ ಸಣ್ಣದು, ನೀವು ಯಾವುದೇ ನಂಬರನ್ನು ಹಾಕಿದ್ರು ಕೂಡ ಏನಾಗುತ್ತೆ ಇಲ್ಲಿ satisfy ಆಗಿಬಿಡುತ್ತೆ. ನಮಗೇನು ಬೇಕು, ರಿಫ್ಲೆಕ್ಸಿವ್ ರಿಲೇಷನ್ satisfy ಆಗಬಾರ್ದು, ಆ ರೀತಿ ತೋರಿಸ್ಬೇಕಾಗೈತಿ. ಅದಕ್ಕೋಸ್ಕರ ನಾನೇನು ಮಾಡ್ತೇನೆ, ಟೇಕ್ ಸೇಮ್ ಟು ಸೇಮ್ ಎಕ್ಸಾಂಪಲ್, 1 to 1 ಬಿಲಾಂಗ್ಸ್ ಟು ಬಿ ಆರ್. ನಾ ಮತ್ತೆ ಏನು ಮಾಡ್ತೇನೆ, ಇದನ್ನ ತೊಗೊಂಡ್ಬಿಡ್ತೇನೆ, ಏನು ಹಿಂದಿನ ಪ್ರಾಬ್ಲಮ್ ತೊಗೊಂಡಿದ್ರಲ್ಲ ಅದನ್ನೇ ತೊಗೊಂಡ್ಬಿಡ್ರಿ, ಫಿಲಪ್ ಮಾಡಿರಿ ಇವೆರಡು ಕಂಡೀಷನ್ ಅಣ್ಣ. ಇದನ್ನು 1/2 ಮೊದಲನೇ ಎಲಿಮೆಂಟನ್ನು ಎ ಅಂತ ತಗೊಳ್ರಿ, ಈ 1/2 ಏನು ತಗೊಳ್ರಿ ಸೆಕೆಂಡ್ ಎಲಿಮೆಂಟನ್ನು ಬಿ ಅಂತ ತಗೊಳ್ರಿ. ಫಿಲ್ ದೀಸ್ ಟು ವ್ಯಾಲ್ಯೂಸ್ ಇನ್ ದಟ್ ಇಕ್ವೇಷನ್ಸ್, ಅವೆರಡು ಇಕ್ವೇಷನ್ ಫಿಲಪ್ ಮಾಡೋಣ. ಏನಾಗುತ್ತೆ ಹಾಗಾದ್ರೆ, ಎ ಅಂದ್ರೆ 1/2 ಇಟ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಅಂದ್ರೆ 1/2 ಸೊ 1/2 ರೇಷ್ಟು ಮೇಲೆ ಐತೆ ಏನಾಗಾದ್ರೆ ಕ್ಯೂಬ್ ಐತಿ. ಓಕೆ, ನೆಕ್ಸ್ಟು 1/2 ಲೆಸ್ ದೆನ್ ಆರ್ ಈಕ್ವಲ್ ಟು 1 ಡಿವೈಡ್ ಬೈ h. ಜಸ್ಟ್ ಚೆಕ್, ಇಸ್ ಇಟ್ ಪಾಸಿಬಲ್ ಇಟ್ ಈಸ್ 1/2 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1/8? ನೋ, ಯಾಕಂದ್ರೆ ಇದು 1/2 ಏನು ಹೇಳುತ್ತಾ 0.5 ಅಂತ ಹೇಳುತ್ತಾ, ಆದ್ರೆ 1/8 ಏನು ಹೇಳುತ್ತೆ ಹಾಗಾದ್ರೆ. ಸೊ 1 ಪಾಯಿಂಟ್ ಕೊಡ್ರಿ, 0 ತಗೊಳ್ರಿ, ಹಾಗಾದ್ರೆ 1ಲೇ 8 1 8 2 ಉಳಿಯಿತು. ಸೊ 8 2 16, ಇಲ್ಲಿ 4 ಉಳಿಯುತ್ತಾ, ಹಾಗಾದ್ರೆ ದಿಸ್ ಇಸ್ ಗಿವ್ಸ್ 0.12. 0.12ಗಿಂತ ಸಣ್ಣದ ಅಲ್ಲ. ಸೊ ಹಾಗಾದ್ರೆ 0.5 ಯಾವಾಗಲೂ 0.12ಗಿಂತ ಗ್ರೇಟರ್ ಆಗಿರುತ್ತೆ, ದೊಡ್ಡ ವ್ಯಾಲ್ಯೂ ಆಗಿರುತ್ತೆ. ದಿಸ್ ಇಸ್ ನಾಟ್ ಅ ಟ್ರೂ. ಹಾಗಾದ್ರೆ 1/2 ಇಸ್ ಡಸಂಟ್ ಲೆಸ್ ದೆನ್ 1/h. a comma a doesn't belongs to be or a is ಯಾವುದಾಗಾದ್ರೆ a is less than or equal to cube ಏನಿತ್ತಲ್ಲ, it is a doesn't satisfied. It is doesn't satisfied or is not reflexive, or is not reflexive, or is not a reflexive. Now come to the, so it is symmetric. ನೋಡ್ರಿ, ಹಾಗಾದ್ರೆ ಸಿಮ್ಮೆಟ್ರಿಕ್ ಒಳಗೂ ಕೂಡ ಸೇಮ್ ಟು ಸೇಮ್ ಪ್ರೊಸೀಜರ್ನ ಫಾಲೋ ಅಪ್ ಮಾಡಿರಿ, ಹಿಂದೇನು ಮಾಡಿದ್ರಲ್ಲ ಅದೇ ರೀತಿಯಾಗಿ ಮಾಡಿರಿ. ಯಾಕಂದ್ರೆ ನೋಡ್ರಿ, ಈಗ 2 ನಂಬರ್ ತೊಗೊತೀರಾ ನೀವು, 2 and 4 ಅನ್ನೋ 2 ನಂಬರನ್ನು ತೊಗೊತೀರಾ. 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು, ಇಲ್ಲಿ ಬರೋದು ತೋರಿಸ್ಬಿಡ್ತೀನಿ, 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2, 4 ತೊಗೊಂಡ್ಬಿಡ್ತೀರಾ. ಸೊ 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಕ್ಯೂಬ್ ಮಾಡ್ಕೊಳ್ರಿ ಅಂದ್ರೆ 64 ಆಗುತ್ತೆ. ಅದೇ ರೀತಿಯಾಗಿ ಉಲ್ಟಾ ಬರೀರಿ ಇದನ್ನು, 4, 2 ಇಲ್ಲೇನಾಗುತ್ತೆ 4 ಲೆಸ್ ದೆನ್ ಆರ್ ಈಕ್ವಲ್ ಟು 2 ಕ್ಯೂಬ್ ಅಂತಂದ್ರೆ 8 ಆಗಿಬಿಡುತ್ತೆ. ಸಿಮೆಟ್ರಿಕ್ ರಿಲೇಷನ್ ಸತಿಸ್ಫೈ ಆಗಿಬಿಡುತ್ತಲ್ಲ ಆಟೋಮೆಟಿಕ್ ಆಗಿ. ನಮಗೆ ಸಿಮೆಟ್ರಿಕ್ ರಿಲೇಷನ್ ಸತಿಸ್ಫೈ ಆಗಬಾರ್ದು, ಸಿಮೆಟ್ರಿಕ್ ರಿಲೇಷನ್ ಏನಾಗಬಾರ್ದು, ಸತಿಸ್ಫೈ ಆಗಬಾರ್ದು ಅಂತಂದ್ರೆ ಬೇರೆ ಎಕ್ಸಾಂಪಲನ್ನು ಕೊಡ್ರಿ. ಯಾವ ಎಕ್ಸಾಂಪಲ್ ಕೊಡ್ತೀರಾ ಹಾಗಾದ್ರೆ, ಟೇಕ್ ದಟ್ ಈಸ್ ಸೇಮ್ ಟು ಸೇಮ್ ಮೆಥಡ್, ಅದನ್ನೇ ತೊಗೊಳ್ರಿ, ಬೇರೆ ಏನು ತೊಗೊಳ್ಳಿಕ್ಕೆ ಹೋಗ್ಬೇಡ್ರಿ. ಸೊ 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಕ್ಯೂಬ್ ಅಂದ್ರೆ 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 8 ಆಗುತ್ತಾ. ಇದೇನು ಮಾಡ್ರಿ, ಉಲ್ಟಾ ಮಾಡ್ರಿ, 2 1 ಇಸ್ ಬಿಲಾಂಗ್ಸ್ ಟು ಬಿ ಆರ್, ಸಾಧ್ಯ ಆಗುತ್ತಾ ನೋಡ್ರಿ. ಸೊ 2 ಅಂದ್ರೆ ಎ, 1 ಅಂದ್ರೆ ಬಿ. 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಕ್ಯೂಬ್, 2 is less than or equal to 1. Is it possible? It is not a possible. 2 is doesn't less than or equal to 1. It is doesn't less than or equal to 1. ಹೌದಾ. ಸೊ 2 ಒಂದಕ್ಕಿಂತ ಕಡಿಮೆ ಆಗಲಿಕ್ಕೆ ಸಾಧ್ಯವಿಲ್ಲ. ಸೊ ಸ್ಟೇಟ್ಮೆಂಟನ್ನು ಬರೀರಿ, ಎ ಬಿ ತೊಗೊಂಡ್ರಿ, ಆದರೆ ಸತಿಸ್ಫೈ ಆಯಿತು, ಆದ್ರೆ ಬಿ ಎನ್ನು ತೊಗೊಂಡಾಗ ಏನಾಗಲಿಲ್ಲ, ಹಾಗಾದ್ರೆ ನಮಗಿಲ್ಲಿ ಸತಿಸ್ಫೈಡ್ ಆಗಲಿಲ್ಲ. ಹೌದಾ. Write that is one second condition, a is less than or equal to b square, b is doesn't less than or sorry square ಅಲ್ಲ ಕ್ಯೂಬ್, it doesn't less than or equal to cube. ಗೊತ್ತಾಯ್ತಾ ಹಾಗಾದ್ರೆ. ಸೊ
ಸೊ ಫಾರ್ ಆಲ್ ಎ ಅಂತ ಬರೀಬೇಕಾಗಿತ್ತು, ಬರ್ದಿಲ್ಲ, ಸಾರಿ. ಎ ಅಂತ ತೊಗೋಬೋದು, ಇಲ್ಲಾಂದ್ರೆ ಅಲ್ಲಿ ಕ್ಯಾಪಿಟಲ್ ಆರ್ ಅಂತ ಬರ್ದೀನಿ, ಆರ್ ಅಂತ ತೊಗೋಬೋದು. ನೀವು ಯಾವ್ದು ಬೇಕಾದ ತೊಗೋಬೋದು, ಯಾಕಂದರೆ ಎ ಅಂದ್ರೆ ರಿಯಲ್ ನಂಬರ್ ಅಂತ ತೊಗೊಂಡ್ಬಿಟ್ಟಿರ್ತೀವಿ, ಅಲ್ಲಿ ಎ ಅಂತ ಬರಿಬೋದು, ಇಲ್ಲಾಂದ್ರೆ ಕ್ವಶನ್ ಒಳಗೆ ಕೊಟ್ಟಿರ್ತಕ್ಕಂಥ ಸೆಟ್ಟನ್ನು ತೊಗೊಂಡು ಬರಿಬೋದು. ನೀವು ಯಾವುದು ಎರಡು ಬರಿಬೋದು, ನಡೆಯುತ್ತೆ. ಸೊ ಹಾಗಾದರೆ ಇದು ಸತಿಸ್ಫೈ ಆಗಲಿಲ್ಲ ಅಂದ ತಕ್ಷಣ ನಾವೇನು ಬರಿಬೇಕು, ಆರ್ ಈಸ್ ನಾಟ್ ಸಿಮ್ಯಾಟ್ರಿಕ್ ಅಂತ ಬರಿಬೇಕು. ಆರ್ ಈಸ್ ನಾಟ್ ಸಿಮ್ಯಾಟ್ರಿಕ್. Okay, now come to the transitive relation. Transitive relation, ನೀವು ನಿಮ್ಮದೇ ಆಗಿರ್ತಕ್ಕಂಥ ನಂಬರ್ಸನ್ನು ತೊಗೊಂಡ್ರೆ, ನಾನೇನು ಹಿಂದಿನ ಪ್ರಾಬ್ಲಮನ್ನು ಹೇಳಿದ್ದೇನಲ್ಲ ಅದೇ ಟೆಕ್ನಿಕನ್ನು ಯೂಸ್ ಮಾಡಿಕೊಂಡು ನಿಮ್ಮದೇ ಆಗಿರ್ತಕ್ಕಂಥ ಎಕ್ಸಾಂಪಲನ್ನು ಕೊಡ್ರಿ, ಸ್ವಲ್ಪ ವಿಚಾರ ಮಾಡಿರಿ ಅದರ ಬಗ್ಗೆ. ಸೊ ನಾನೇನು ಮಾಡ್ತೀನಿ, ಸೇಮ್ ಟು ಸೇಮೇ ತೊಗೊತೀನಿ, 4 ತೊಗೊತೀನಿ. ಒಂದು ನಂಬರ್ ಅದರ ಕಡಿಮೆ ಮಾಡಿರಿ, 4 ಕಡಿಮೆ ಮಾಡಿರಿ. ಅಲ್ಲಿ ಏನಿತ್ತು, ಹಾಗಾದ್ರೆ ಸ್ಕ್ವೇರ್ ಆಯಿತು. ಅದಕ್ಕೋಸ್ಕರ ನಾನೇನು ಮಾಡಿದ್ದೆ, ಸ್ಕ್ವೇರ್ ಆಫ್ ದಟ್ ನಂಬರ್ ಮಸ್ಟ್ ಬಿ ಗ್ರೇಟರ್ ದೆನ್ ಸೆಕೆಂಡ್ ನಂಬರ್ ಆ್ಯಂಡ್ ಲೆಸ್ ದೆನ್ ಫಸ್ಟ್ ನಂಬರ್ ಅಂತ ಹೇಳ್ತಿದ್ದೆ. ಇಲ್ಲಿ ನಾನೇನು ಹೇಳಬೇಕಾಗುತ್ತೆ, ಹಾಗಾದ್ರೆ ಕ್ಯೂಬ್ ಇರೋದ್ರಿಂದ ಕ್ಯೂಬ್ ಆಫ್ ದಟ್ ನಂಬರ್ ಅಂತ ಹೇಳಬೇಕಾಗುತ್ತೆ. ಆ ನಂಬರಿನ ಕ್ಯೂಬ್ ಏನಾಗಿರಬೇಕು, ಸೊ ಎರಡನೇ ನಂಬರ್ಗಿಂತ ದೊಡ್ಡದಾಗಿರಬೇಕು, ಮೊದಲನೇ ನಂಬರ್ಗಿಂತ ಸಣ್ಣದಾಗಿರಬೇಕು ಅಂತ ಹೇಳ್ತೀನಿ. ಓಕೆನಾ. ಅಂಥ ನಂಬರ್ 1.8 ಬರಲ್ಲ. ಮತ್ತು 1.8 ಬಂತಪ್ಪ ಅಂದ್ರೆ ಏನಾಗುತ್ತಲ್ಲಿ, ನೀವು ಕ್ಯೂಬ್ ಮಾಡಿಬಿಟ್ರಿ ಅಂದರೆ ಇದಕ್ಕಿಂತ ದೊಡ್ಡದಾಗ್ಬಿಡುತ್ತದು, ಹೌದಾ. 1.7 ಕೂಡ ಬರಲ್ಲ, ಕ್ಯೂಬ್ ಮಾಡಿಬಿಟ್ರಿ ಅಂದ್ರೆ ಮೊದಲೇ ನಂಬರ್ಗಿಂತ ಎಕ್ಸ್ಟೀಡ್ ಆಗಿಬಿಡುತ್ತೆ, ದೊಡ್ಡದಾಗ್ಬಿಡುತ್ತದು. ಸೊ ಅದಕ್ಕೇನು ಮಾಡಬೇಕು, ಸ್ವಲ್ಪ ವಿಚಾರ ಮಾಡಿ ನಾವೇನು ಮಾಡ್ತೀನಿ ಅಂತಂದ್ರೆ 1.5 ತೊಗೊಂಡ್ಬಿಡ್ರಿ. ನೋಡ್ರಿ 1.5 ಏನಾಗುತ್ತೆ, ಕ್ಯೂಬ್ ಆಫ್ ದಟ್ ಒನ್ ನಂಬರ್ ಈಸ್ ಗ್ರೇಟರ್ ದೆನ್ ಸೆಕೆಂಡ್ ನಂಬರ್ ಬಟ್ ಲೆಸ್ ದೆನ್ ಥರ್ಡ್ ಒನ್ ನಂಬರ್. ನೋಡ್ರಿ, ಚೆಕ್ ಮಾಡಿರಿ. 15 × 15 225. 225ಕ್ಕೆ ಮತ್ತೆ 15ರಿಂದ ಮಲ್ಟಿಫಲ್ ಮಾಡೋಣ. 5 × 25, 5 × 10 12 1, 5 × 10 11, 5 2 2, 5 7 3 3 ಅಂದ್ರೆ 3.375. 3.375 ಈಸ್, ಸೊ ಏನಾಗುತ್ತೆ ಹಾಗಾದ್ರೆ ಲೆಸ್ ದೆನ್ 4. ಇದು ಟ್ರಾನ್ಸಿಟಿವ್ ಸಟಿಸ್ಫೈ ಆಗಲ್ಲ. ಸೊ ಅದೇ ಬೇಕಾಗಿತ್ತು ನಮಗೆ. ಈಗ 4, 3 ತೊಗೊಂಡೆ ನಾನೀಗ. 4, 3 ತೊಗೊಂಡೆ. ಇದನ್ನು ಎ ಅಂತ ತೊಗೊತೀನಿ, ಇದು ಬಿ ಅಂತ ತೊಗೊತೀನಿ. ಕಂಡೀಷನ್ ಅಪ್ಲಿಕೇಬಲ್ ಮಾಡ್ತೀನಿ. 4 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಕ್ಯೂಬ್. 4 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಕ್ಯೂಬ್ ಅಂತಂದ್ರೆ ಇದೇನಾಗುತ್ತೆ, ಆಟೋಮೆಟಿಕ್ಲಿ 27 ಆಗುತ್ತೆ. ಆ್ಯಂಡ್ 3 ಆ್ಯಂಡ್ 1.5 ತೊಗೊತೀನಿ. ಈಗ 3 ಈಸ್, ಇದು ಎ ಇದು ಬಿ. 3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1.5 ಹೋಲ್ ಕ್ಯೂಬ್. 3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1.5 ಹೋಲ್ ಕ್ಯೂಬ್ ಅಂತಂದ್ರೆ 3.375. ಹೌದಿಲ್ಲ. ಸೊ ಟ್ರಾನ್ಸಿಟಿವ್ ರಿಲೇಷನ್ ಏನು ಹೇಳುತ್ತಾ, ಎ ಬಿ ಸಟಿಸ್ಫೈ ಆಗಬೇಕು, ಬಿ ಸಿ ಸಟಿಸ್ಫೈ ಆಗಬೇಕು, ಆದರೆ ಎ ಸಿ ಸಟಿಸ್ಫೈ ಆಗಬಾರ್ದು. ಎ ಸಿ ಸಟಿಸ್ಫೈ ಆಯಿತು ಅಂದ್ರೆ ಅದಕ್ಕೆ ಟ್ರಾನ್ಸಿಟಿವ್ ಅಂತ ಅಂದ್ಬಿಡ್ತೀವಿ. ಸೊ ನಾವು ಕಮ್ ಟು ದಿಸ್ ಒನ್. ಸೊ ನಾನೇನು ಮಾಡ್ತೀನಿ ಹಾಗಾದ್ರೆ, ಇಟ್ ಇಂಪ್ಲಾಯ್ಸ್ 3 ಬಿಡ್ರಿ, 4, 1.5. ಸೊ ಇಲ್ಲಿ ಚೆಕ್ ಮಾಡ್ಕೊಳ್ಳೋಣ. ಹಾಗಾದ್ರೆ ಏನಾಗುತ್ತೆ ನೋಡ್ರಿ, ಇದನ್ನು ಎ ಅಂತ ತಗೊಳ್ಳೋಣ, ಇದನ್ನು ಬಿ ಅಂತ ತಗೊಳ್ಳೋಣ. ಸೊ 4 ಲೆಸ್ ದೆನ್ ಆರ್ ಈಕ್ವಲ್ ಟು 1.5 ಈಸ್ ಹೋಲ್ ಕ್ಯೂಬ್. 4 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1.5 ಹೋಲ್ ಕ್ಯೂಬ್ ಅಂತಂದ್ರೆ 3.375. ಸೊ ದಿಸ್ ಇಸ್ ಟೇಕ್ಸ್ ಬಿಲಾಂಗ್ಸ್ ಟು ಬಿ ಆರ್, ದಿಸ್ ಇಸ್ ಟೇಕ್ಸ್ ಡಸಂಟ್ ಬಿಲಾಂಗ್ಸ್ ಟು ಬಿ. ಯಾಕಂದ್ರೆ 4 ಇಸ್ ಡಸಂಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 3.375. 4 ಯಾವಾಗಲೂ 3.375ಕ್ಕಿಂತ ಸಣ್ಣದಾಗಿ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಡಸಂಟ್ ಲೆಸ್ ದೆನ್ ಅಂತ ಬರೆದು ಬಿಡ್ರಿ. ನೋಡ್ರಿ, ಇಲ್ಲಿ ಎ ಬಿ ಸಟಿಸ್ಫೈ ಆಯಿತು, ಇಲ್ಲೇನಾಯ್ತು, ಆ್ಯಂಡ್ ಬಿ ಸಿ ಸಟಿಸ್ಫೈ ಆಯ್ತು ಇಲ್ಲಿ, ಹೌದಿಲ್ಲ. 3 is 3.75ಗಿಂತ ಸಣ್ಣದು, ಹಾಗಾದ್ರೆ ಕಂಡೀಷನ್ ಸಟಿಸ್ಫೈ ಆಯಿತು. ಸೊ ಅದೇ ರೀತಿಯಾಗಿ ಎ ಬಿ ಸಟಿಸ್ಫೈ ಆಯಿತು, ಬಿ ಸಿ ಸಟಿಸ್ಫೈ ಆಯಿತು, ಆದ್ರೆ ಇಲ್ಲೇನಾಗಿಲ್ಲ, ಹಾಗಾದ್ರೆ ಎ ಸಿ ಸಟಿಸ್ಫೈ ಆಗೋದಿಲ್ಲ. ಎ ಸಿ ಇಸ್ ಡಸಂಟ್ ಬಿಲಾಂಗ್ಸ್ ಟು ಬಿ ಆರ್. ಸೊ ಏನಾಗತ್ತೆ ಹಾಗಾದ್ರೆ, ಸೊ ಆರ್ ಈಸ್, ಇಲ್ಲಿ ಕಂಡೀಷನ್, ಇನ್ನೊಂದು ಕಂಡೀಷನ್ ಬರ್ಕೊಂಡ್ಬಿಡ್ರಿ. ಆ ಕಂಡೀಷನ್, ಎ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್ ಆ್ಯಂಡ್ ಬಿ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ ಕ್ಯೂಬ್. ಇಟ್ ಇಂಪ್ಲೈಸ್ A is less than or equal to C cube. It doesn't belongs to B. So R is not transitive. R is not transitive. Okay na. Next one. Next come to the concept of equivalence relation. What is the equivalence relation? Hagadra, what is this one equivalence relation? ಸೊ ಇಟ್ ಮೀನ್ಸ್ ಯಾವುದೇ ಒಂದು ರಿಲೇಷನ್ನು, ಎ ರಿಲೇಷನ್
relation R is said to be a equivalence relation if it satisfy ಏನಾಗಿರಬೇಕು ಹಾಗಾದ್ರೆ if it satisfy ಯಾವುದೇ ಒಂದು ರಿಲೇಷನ್ನು ಈಕ್ವಲೆನ್ಸ್ ರಿಲೇಷನ್ ಅಂತ ಅನ್ಸ್ಕೋಬೇಕು ಅಂತಂದ್ರೆ if it satisfy three relations ಯಾವ ಹಾಗಾದ್ರೆ ರಿಫ್ಲೆಕ್ಸಿವ್ ಸಿಮ್ಮೆಟ್ರಿಕ್ ಟ್ರಾನ್ಸಿಟಿವ್ ಮೂರು ರಿಲೇಷನ್ಸ್ಗಳು ಏನಾಗಿರ್ಬೇಕು ಹಾಗಾದ್ರೆ ಸಟಿಸ್ಫೈಡ್ ಆದಾಗ ಮಾತ್ರ ನಾವೇನಂತ ಕರಿತೀವಿ ಅದಕ್ಕೆ ಈಕ್ವಲೆನ್ಸ್ ರಿಲೇಷನ್ ಅಂತ ಕರಿತೀವಿ ಯಾವುದೋ ಒಂದು ಆಗಲಿಲ್ಲ ಹಾಗಾದ್ರೆ ಸಿಮ್ಮೆಟ್ರಿಕ್ ಸಟಿಸ್ಫೈ ಆಗಲಿಲ್ಲ ದಟ್ಸ್ ನಾಟ್ ಕಾಲ್ಡ್ ಆಸ್ ಅನ್ ಈಕ್ವಲೆನ್ಸ್ ರಿಲೇಷನ್ ಎ ರಿಲೇಷನ್ ಆರ್ ಇಸ್ ಸೆಟ್ ಟು ಬಿ ಎ ಈಕ್ವಲೆನ್ಸ್ ರಿಲೇಷನ್ ಇಫ್ ಇಟ್ಸ್ ಸಟಿಸ್ಫೈಡ್ ಯಾವ ಹಾಗಾದ್ರೆ ರಿಫ್ಲೆಕ್ಸಿವ್ if it's satisfied reflexive and symmetric ಏನಾಗಿರಬೇಕು ಹಾಗಾದ್ರೆ ರಿಫ್ಲೆಕ್ಸಿವ್ ಸಟಿಸ್ಫೈ ಆಗಿರಬೇಕು ಸಿಮ್ಮೆಟ್ರಿಕ್ ಸಟಿಸ್ಫೈ ಆಗಿರಬೇಕು ಆ್ಯಂಡ್ ಟ್ರಾನ್ಸಿಟಿವ್ ರಿಲೇಷನ್ನು ಕೂಡ ಏನಾಗಿರಬೇಕು ಹಾಗಾದ್ರೆ ಸಟಿಸ್ಫೈ ಆಗಿರಬೇಕು ಸೊ ದಟ್ಸ್ ಕಾಲ್ಡ್ ಈಕ್ವಲೆನ್ಸ್ ರಿಲೇಷನ್ ಅಂತ ಕರಿತೀವಿ ನೆನಪಿರಲಿ ಏನು ಹಾಗಾದ್ರೆ ಯಾವುದೇ ಒಂದು ರಿಲೇಷನ್ನು ಈಕ್ವಲೆನ್ಸ್ ರಿಲೇಷನ್ ಅಂತ ಅನ್ಸ್ಕೋಬೇಕಂದ್ರೆ ಏನಾಗಿರ್ಬೇಕು ಕಂಡೀಷನ್ ಹಾಗಾದ್ರೆ ಇಟ್ ಮಸ್ಟ್ ಆ್ಯಂಡ್ ಶುಡ್ ಬಿ ಸಟಿಸ್ಫೈಡ್ ದ ರಿಫ್ಲೆಕ್ಸಿವ್ ಸಿಮ್ಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಇಫ್ ಒನ್ ಈಸ್ ನಾಟ್ ಸಟಿಸ್ಫೈಡ್ ದಟ್ಸ್ ನಾಟ್ ಕಾಲ್ಡ್ ಆಸ್ ಆನ್ ಈಕ್ವಲೆನ್ಸ್ ರಿಲೇಷನ್ ಒಂದು ಏನಾದರೂ ಸಟಿಸ್ಫೈಡ್ ಆಗಲಿಲ್ಲ ಅಂದಾಗ ನಾವೇನಂತ ಕರಿತೀವಿ ಅದಕ್ಕೆ ಈಕ್ವಲೆನ್ಸ್ ರಿಲೇಷನ್ ಅಂತ ಅನ್ಲಿಕ್ಕೆ ಸಾಧ್ಯವಿಲ್ಲ ಓಕೆನಾ ಸೊ ಇದ್ರ ಮೇಲೆ ಬಹಳಷ್ಟು ಪ್ರಾಬ್ಲಮನ್ನು ಕೇಳ್ತಾನೆ ನಿಮಗೆ ನೀವು ಸುಮಾರು 10 ಕ್ವಶನ್ ಪೇಪರ್ಗಳನ್ನು ಅಬ್ಸರ್ವೇಷನ್ ಮಾಡಿದಾಗ 6ರಿಂದ 7 ಕ್ವಶನ್ ಪೇಪರಲ್ಲಿ ಏನು ಮಾಡಿದ್ದಾನಪ್ಪ ಅಂತಂದ್ರೆ ಶೋ ದಟ್ ದಿಸ್ ಕಂಡೀಷನ್ ಈಸ್ ಅನ್ ಈಕ್ವಲೆನ್ಸ್ ರಿಲೇಷನ್ ಅಂತ ಹೇಳ್ತಾನೆ ಶೋ ದಟ್ ದಿಸ್ ಇಸ್ ಅನ್ ಈಕ್ವಲೆನ್ಸ್ ರಿಲೇಷನ್ ಈ ರೀತಿಯಾಗಿರ್ತಕ್ಕಂಥ ಕಂಡೀಷನನ್ನು ಕೇಳಿದ್ದಿದೆ ಬಹಳಷ್ಟು ಸಾರಿ 6ರಿಂದ 7 ಸಾರಿ ನಾನೇನು ಮಾಡಿದ್ದೇನೆ ಹಾಗಾದ್ರೆ ಇವನ್ನೆಲ್ಲ ಸರಿ ಒಂದು ಸಣ್ಣ ಟ್ರಿಕ್ಕನ್ನು ಮಾಡ್ಕೊಂಡ್ಬಿಡ್ತೀವಿ ಯಾವ ರೀತಿ ಈಕ್ವಲೆನ್ಸ್ ರಿಲೇಷನ್ ಅಂತ ಅಂದ್ಬಿಟ್ಲೆ ಏನಾಗಬೇಕು ಒಂದು ಸಣ್ಣ ಟ್ರಿಕ್ಕನ್ನು ಫಾಲೋ ಅಪ್ ಮಾಡಿಬಿಡ್ಬೇಕು ನಮ್ಗೆ ಸಿಂಪಲ್ಲಾಗಿ 3 ಮಾರ್ಕ್ಸ್ ಬರಬೇಕು ಯಾವ ರೀತಿ ಮಾಡೋಣ ಹಾಗಾದ್ರೆ ಇಲ್ಲಿ ನೋಡ್ರಿಲ್ಲ ಸೊ ಜಸ್ಟ್ ಯೂಸ್ ಯುವರ್ ಮೈಂಡ್ ಸೆಟ್ ಶೋ ದಟ್ ದ ರಿಲೇಷನ್ ಈಸ್ ಈಕ್ವಲೆನ್ಸ್ ರಿಲೇಷನ್ ಅಂತ ಹೇಳ್ತಾನೆ ನಾವಿಲ್ಲಿ ಹಿಂದಿನ ಪ್ರಾಬ್ಲಮಲ್ಲಿ ಏನು ಹೇಳ್ತಿದ್ದಾವ ಚೆಕ್ ವೆದರ್ ದಿಸ್ ಈಸ್ ಅ ರಿಫ್ಲೆಕ್ಸಿವ್ ಟ್ರಾನ್ಸಿಟಿವ್ ಸಿಮ್ಮೆಟ್ರಿಕ್ or so check this is show that neither be symmetric nor be reflexive nor be transitive ಅಂತ ಹೇಳ್ತಿದ್ದ ಇಲ್ಲಿ ಮೆನ್ಷನ್ ಮಾಡ್ತಕ್ಕಂಥದ್ದೇನು ಪರ್ಟಿಕ್ಯುಲರ್ ವರ್ಡ್ ಶೋ ದಟ್ ಅಂತ ಹೇಳ್ತಾನವ ಶೋ ದಟ್ ದಿಸ್ ಈಸ್ ಕಂಡೀಷನ್ ಈಸ್ ಈಕ್ವಲೆನ್ಸ್ ರಿಲೇಷನ್ ಶೋ ದಟ್ ದಿಸ್ ಕಂಡೀಷನ್ ಈಸ್ ಸಟಿಸ್ಫೈಡ್ ಈಕ್ವಲೆನ್ಸ್ ರಿಲೇಷನ್ ಇದರರ್ಥ ಏನು ಹಾಗಾದ್ರೆ ಸೊ ದಿಸ್ ಕಂಡೀಷನ್ ಮಸ್ಟ್ ಬಿ ಸಟಿಸ್ಫೈಡ್ ರಿಫ್ಲೆಕ್ಸಿವ್ ಸಿಮ್ಮೆಟ್ರಿಕ್ ಟ್ರಾನ್ಸಿಟಿವ್ ಹೌದಿಲ್ಲ ಸೊ ಈ ಕಂಡೀಷನ್ ಏನಾಗುತ್ತೆ ಅಂತ ಅರ್ಥ ಹಾಗಾದ್ರೆ ರಿಫ್ಲೆಕ್ಸಿವ್ ಸಟಿಸ್ಫೈ ಆಗುತ್ತೆ ಸಿಮ್ಮೆಟ್ರಿಕ್ಕು ಸಟಿಸ್ಫೈ ಆಗುತ್ತೆ ಟ್ರಾನ್ಸಿಟಿವ್ ಕೂಡ ಸಟಿಸ್ಫೈ ಆಗುತ್ತೆ ಇದು ನಮ್ಗೆ ಗೊತ್ತಾಗೋದು ಈಗ ಶೋ ದಟ್ ಅಂತ ಹೇಳ್ತಾನೆ ಅಂತಂದ್ರೆ ಇಲ್ಲಿ ಆಲ್ರೆಡಿ ಈಕ್ವಲೆನ್ಸ್ ರಿಲೇಷನ್ ಸಟಿಸ್ಫೈ ಆಗುತ್ತಾ ನಾವೇನು ಮಾಡಕ್ಕೆ ಹೊಂಟೇವಿ ಚೆಕ್ ಮಾಡಕ್ಕೆ ಹೊಂಟೇವಿ ಅಷ್ಟೇ ಹೌದಾ ಇಲ್ಲಿ ಚೆಕ್ ವೆದರ್ ದ ಗಿವನ್ ರಿಲೇಷನ್ ಇಸ್ ರಿಫ್ಲೆಕ್ಸಿವ್ ಸಿಮ್ಮೆಟ್ರಿಕ್ ಟ್ರಾನ್ಸಿಟಿವ್ ಕೇಳಿಲ್ಲ ಇಲ್ಲಿ ನಮಗೇ ಚೆಕ್ ಮಾಡ್ಲಿಕ್ಕೆ ಕೇಳಿಲ್ಲ ನಾವೇ ಚೆಕ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಡಿಫಿಕಲ್ಟಿ ಹೋಗುತ್ತಲ್ಲಿ ಯಾಕಂದ್ರೆ ಅದನ್ನು ಮತ್ತೆ ಚೆಕ್ ಮಾಡಬೇಕು ಯಾವುದೋ ಕೆಲವೊಂದಿಷ್ಟು ನಂಬರ್ಗಳು ಸಟಿಸ್ಫೈ ಆಗ್ತಿರಲ್ಲ ಇಲ್ಲಿ ಡೈರೆಕ್ಟಾಗಿ ಶೋ ದಟ್ ಇಟ್ ಇಸ್ ಈಕ್ವಲೆನ್ಸ್ ರಿಲೇಷನ್ ಅಂತ ಕೊಟ್ಟಾನ ಅಂತಂದ್ರೆ ಇಟ್ಸ್ ಕಂಪ್ಲೀಟೆಡ್ ಇಟ್ಸ್ ಪರ್ಟಿಕ್ಯುಲರ್ಲಿ 100% ದಿಸ್ ರಿಲೇಷನ್ ಮಸ್ಟ್ ಬಿ ಸಟಿಸ್ಫೈಡ್ ರಿಫ್ಲೆಕ್ಸಿವ್ ಸಿಮ್ಮೆಟ್ರಿಕ್ ಟ್ರಾನ್ಸಿಟಿವ್ ನಮಗೆ ಏನೂ ಕೆಲಸ ಇರಲ್ಲ ಇಲ್ಲ ಈ ರೀತಿಯ ಈಕ್ವಲೆನ್ಸ್ ರಿಲೇಷನ್ ಅಂತ ಕೊಟ್ಟಬಿಟ್ಟ ಅಂದ್ರೆ ಏನು ಮಾಡ್ಕೋಬೇಕು ವೆರಿ ಸಿಂಪಲ್ ಸೊಲ್ಯೂಷನ್ ಫಾರ್ ಆ ರಿಲೇಷನನ್ನು ಇನ್ನೊಂದು ಸರಿ ಬರ್ಕೋಣ ಎ ಕಾಮ ಬಿ ಮಾಡ್ ಆಫ್ ಎ ಮೈನಸ್ ಬಿ ಈಸ್ ಈವನ್ ನೋಡ್ರಿ ನಿಮಗೆ ಯಾವುದರ ಪ್ರಾಬ್ಲಮ್ಮು 3 ಮಾರ್ಕ್ಸಿಗೆ ನೋಡ್ರಿ ಯಾವ ಕ್ವಶನ್ ಇರುತ್ತಪ್ಪ ಅಂತಂದ್ರೆ ಸೊ ಇಟ್ ಮೀನ್ಸ್ 25 ಕ್ವಶನ್ ಈ ರೀತಿಯಾಗಿ ಇರುತ್ತೆ ಇದೇ ಕೊಡ್ತಾನಂತ ಹೇಳಲಿಕ್ಕಾಗಲ್ಲ ಅದರ ರಿಲೇಷನ್ ಮೇಲೆ ಇರುತ್ತೆ 3 ಮಾರ್ಕ್ಸಿನ ಕ್ವಶನ್ 25th ಕ್ವಶನ್ ಥರ್ಡ್ ಪಾರ್ಟಿನೊಳಗೆ 1ನೇ ಕ್ವಶನ್ ಏನಾಗಿರುತ್ತೆ ಇದೇ ರೀತಿ ಇರುತ್ತೆ ಇದರ ಮೇಲೇ ಇರುತ್ತೆ ರಿಲೇಷನ್ ಮೇಲೆ ಇರುತ್ತೆ ಇದ್ರ ಮೇಲೆ ಇರುತ್ತೆ ಸೊ ನಾವೇನು ಮಾಡ್ಕೋಬೇಕು ಆರ್ ಈಸ್ ಈಕ್ವಲ್ ಟು ಎ ಕಾಮ ಬಿ ಮಾಡ್ ಆಫ್ ಎ ಮೈನಸ್ ಬೀಸ್ ಈವನ್ ಅಂತ ಶೋ ಮಾಡ್ಬೇಕಾಯ್ತು ಮಾಡ್ ಆಫ್ ಎ ಮೈನಸ್ ಬೀಸ್ ಈವನ್ ಓಕೆನಾ ನಾವು ಇದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಮಾಡ್ ಆಫ್ ಎ ಮೈನಸ್ ಬಿ ಈವನ್ ಬರುತ್ತೋ ಆಡ್ ನಂಬರ್ ಬರುತ್ತೋ ಬೇಡ ಸೊ ಹಾಗಾದ್ರೆ ಈಕ್ವಲೆನ್ಸ್ ರಿಲೇಷನ್ ಅಂತ ತೋರಿಸ ಅಂತ ಹೇಳೋಣ ಅಂತಂದ್ರೆ ಇದು ಆಲ್ರೆಡಿ ರಿಫ್ಲೆಕ್ಸಿವ್ ಸಟಿಸ್ಫೈ ಆಗುತ್ತೆ ಸಿಮ್ಮೆಟ್ರಿಕ್ ಸಟಿಸ್ಫೈ ಆಗುತ್ತೆ ಟ್ರಾನ್ಸಿಟಿವ್ ರಿಲೇಷನ್ ಸಟಿಸ್ಫೈ ಆಗುತ್ತೆ ಅವರ ಕೊಟ್ಬಿಟ್ಟಾರ ನಾವು ಚೆಕ್ ಮಾಡ್ತಕ್ಕಂಥ ಅವಶ್ಯಕತೆ ಇರಲ್ಲ ನಾವೇನು ಮಾಡ್ಕೋಬೇಕು ಹಾಗಾದ್ರೆ ಒಂದು ಸೈಡಿಗೆ ರಫ್ ಒಳಗೆ ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ಸೊ ಮಾಡ್ ಆಫ್ ಈ ರೀತಿ ಬರ್ಕೋಬೇಕು ಈ ಕಂಡೀಷನ್
ಎ ಮತ್ತು ಬಿಗಳ ಜಾಗವನ್ನು ಬಿಟ್ಬಿಡ್ರಿ. ಎ ಮತ್ತು ಬಿಗಳ ಜಾಗವನ್ನು ಬಿಟ್ಟು ಮಾಡ್ ಐತಿ ನಡ ಮೈನಸ್ ಐತಿ. ಈಸ್ ಇವನ್ ಮಾಡ್ ಆಫ್ ಅಲ್ಲಿ ಏನು ಮಾಡಿಬಿಡ್ರಿ ಮೈನಸ್ ಅನ್ನು ಬಿಡ್ರಿ. ಈಸ್ ಇವನ್ ಅಂತ ಬರೀರಿ. ಮಾಡ್ ಆಫ್ ಈಸ್ ಇವನ್ ಅಂತ ಬರೀರಿ. ಮಾಡ್ ಆಫ್ ಈಸ್ ಇವನ್ ಅಂತ ಬರೀರಿ. ಮೈನಸ್ ಅಂತ ತಗೊಳ್ರಿ. ಆದ್ರೆ ನಾವೇನು ಬಿಡ್ಲಿಕ್ಕತ್ತೀನಿ ಹಾಗಾದ್ರೆ ಕಾನ್ಸಂಟ್ರೇಟ್ ವಿ ಲೆಫ್ಟ್ ದೀಸ್ ಟು ವ್ಯಾಲ್ಯೂಸ್ ಓನ್ಲಿ ಎ ಆ್ಯಂಡ್ ಬಿ. ಆ್ಯಂಡ್ ಇನ್ನೊಂದು ಸರಿ ಬರೋಣ. ಈಸ್ ಈವನ್ ಇನ್ನೊಂದು ಸರಿ ಬರೀರಿ. ಈಸ್ ಈವನ್ 1 2 3 4 5 6 ನಾವೇನು ಮಾಡ್ಬೇಕು ಹಾಗಾದ್ರೆ 6 ಸಾರಿ ಈ ರೀತಿಯಾಗಿ ಈ ಕಂಡೀಷನ್ಸನ್ನು ಬರೀಬೇಕು. ಎಕ್ಸೆಪ್ಟ್ ದೋಸ್ 2 ಎಲಿಮೆಂಟ್ಸ್ ಎ ಆ್ಯಂಡ್ ಬಿ, ಆ ಎರಡೂ ನಂಬರ್ಗಳನ್ನು ಎರಡು ಎಲಿಮೆಂಟ್ಸ್ಗಳನ್ನ ಬಿಟ್ಟು ನಾವೇನು ಮಾಡ್ಬೇಕು ಹಾಗಾದ್ರೆ ಮಾಡ್ ಆಫ್ ಮೈನಸ್ ಈಸ್ ಈವನ್ ಅಂತ ಬರ್ಕೋಬೇಕು. ಓಕೆನಾ? ಸೊ ನಾವು ಏನು ಮಾಡ್ಬೇಕು ಹಾಗಾದ್ರೆ ಎ ಮತ್ತು ಬಿಗಳನ್ನು ಬಿಟ್ಟು ಆ ಕಂಡೀಷನನ್ನು ಏನು ಮಾಡಬೇಕು 6 ಸರಿ ಬರೀಬೇಕು. ರಫ್ ಪೇಜ್ ಒಳಗೆ ಬರ್ಕೋಬೇಕು. ಇವನ್ನೆಲ್ಲ ನಾವು ಏನು ಮಾಡಬೇಕು ರಫ್ ಪೇಜ್ ಒಳಗೆ ಪೆನ್ಸಿಲ್ಲೇ ಬರ್ಕೋಬೇಕು ಎಕ್ಸಾಮಿನೇಷನ್ ಒಳಗೆ. ನೆಕ್ಸ್ಟ್ ಏನು ಮಾಡ್ಕೋಬೇಕು, ಮೊದಲೇ ಕಂಡೀಷನ್ ಏನಪ್ಪ ಹಾಗಾದ್ರೆ ರಿಫ್ಲೆಕ್ಸಿವ್. ಹೌದಾ? ರಿಫ್ಲೆಕ್ಸಿವ್ ಕಂಡೀಷನ್ ಒಳಗೆ ಏನೈತಿ ಹಾಗಾದ್ರೆ ಒಂದು ನಂಬರ್ ಯಾವುದಾರ ತೊಗೊಂಡ್ರಿ ಅಂದ್ರೆ ಅದ್ರ ಡಬ್ಲೆಟ್ ಆಗಬೇಕು. ಒಂದು ಯಾವುದಾರ ತೊಗೊಂಡ್ರಿ ಅಂದ್ರೆ ಡಬ್ಲೆಟ್ ಆಗಬೇಕು. ಸೊ ಕಂಡೀಷನ್ ಏನೈತಿ ಎ ಕಾಮ ಎ ಐತಿ ಅಂದ್ರೆ ಎ ಮೈನಸ್ ಎ ಬರುತ್ತಾ. ಸಿಮ್ಮೆಟ್ರಿಕ್ ಇವೆರಡು ಸಿಮ್ಮೆಟ್ರಿಕ್ ಸಂಬಂಧಪ್ಪ. ಇವೆರಡು ಸಿಮ್ಮೆಟ್ರಿಕ್ ಸಂಬಂಧ. ಸಿಮ್ಮೆಟ್ರಿಕ್ ಅಂದ್ರೆ ಎ ಬಿ ಬಿ ಎ ಅಂದ್ರೆ ಎ ಮೈನಸ್ ಬಿ ಬಿ ಮೈನಸ್ ಸಿ. ಇವು ಮೂರು ಎದಕ್ಕೆ ಸಂಬಂಧ? ಟ್ರಾನ್ಸಿಟಿವ್ ಸಂಬಂಧ. ಇವೆಲ್ಲ ಎದಕ್ಕೆ ಸಂಬಂಧ ಹಾಗಾದ್ರೆ ಟ್ರಾನ್ಸಿಟಿವ್ ಸಂಬಂಧ. ನೋಡ್ರಿ, ಇದು ಎ ಮೈನಸ್ ಬಿ ಟ್ರಾನ್ಸಿಟಿವ್. ಎ ಕಾಮ ಬಿ ಬಿ ಕಾಮ ಸಿ ಎ ಕಾಮ ಸಿ. ಹೌದಿಲ್ಲ? ಎ ಮೈನಸ್ ಬಿ ಬಿ ಮೈನಸ್ ಸಿ ಲಾಸ್ಟ್ ಎ ಮೈನಸ್ ಸಿ. ಹೌದಿಲ್ಲ? ಎ ಮೈನಸ್ ಸಿ ದಿಸ್ ಇಸ್ ಅ ಟ್ರಾನ್ಸಿಟಿವ್. ಹೌದಿಲ್ಲ? ಇವಿಷ್ಟು ಸ್ಟೇಟ್ಮೆಂಟನ್ನು ಬರ್ಕೊಂಡ್ಬಿಟ್ರಿ ಅಂದ್ರೆ ಮುಗಿದೋತು, ಅಲ್ಲೇನೂ ಇಲ್ಲ. ವೆರಿ ಸಿಂಪಲ್. ರಿಫ್ಲೆಕ್ಸಿವ್ ಒಳಗೆ ನಾವೇನು ಮಾಡ್ತೀವಿ ನೋಡ್ರಿ. ರಿಫ್ಲೆಕ್ಸಿವ್ ಏನು ಮಾಡ್ತೇವೆ ಅಂತಂದ್ರೆ ಈ ಕಂಡೀಷನ್ ಬರ್ಕೋಬೋದು. ಮೊದಲೇ ಕಂಡೀಷನ್ ಬರೆದಿದ್ದನ ಈ ಮೊದಲೇ ಕಂಡೀಷನ್ ಬರೆಯೋದು ಮಾಡ್ ಆಫ್ ಎ ಮೈನಸ್ ಎ ಈಸ್ ಈವನ್ ಅಂತ ಬರೆಯೋದು. ಯಾಕಂದ್ರೆ ಆಲ್ರೆಡಿ ರಿಫ್ಲೆಕ್ಸಿವ್ ರಿಲೇಷನ್ ಸತಿಸ್ಫೈ ಆಗೋಯ್ತದೋ. ಆಲ್ರೆಡಿ ಸತಿಸ್ಫೈ ಮಾಡೋಣ ಅಂದ್ರೆ ನಾವು ಅಷ್ಟೇ ಚೆಕ್ ಮಾಡೋದು ಅವಶ್ಯಕತೆನೇ ಇರಲ್ಲ. ರಿಫ್ಲೆಕ್ಸಿವ್ ರಿಲೇಷನ್ ಸತಿಸ್ಫೈಡ್ ಅಂತಲೇ ಬರೀಬೇಕು. ವಿತ್ ಈ ಕಂಡೀಷನ್ ಬರೀಬೇಕು. ಎ ಮೈನಸ್ ಎ ಈಸ್ ಈವನ್ ಆಫ್ಟರ್ ಸ್ಟೇಟ್ಮೆಂಟನ್ನು ಬರೀಬೇಕು. ಡೆಫಿನಿಷನ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ ಏನು ಹೇಳುತ್ತಾ? ಎ ಕಾಮ ಎ ಇಸ್ ಬಿಲಾಂಗ್ಸ್ ಟು ಬಿ ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಬಿ ಸೆಟ್ ಎ ಅಂತ ಬರೀಬೋದು. ಇಲ್ಲ ಅಂದ್ರೆ ಸೆಟ್ ಎ ಬರೀಬೇಕು. ಯಾಕಂದ್ರೆ ಇಲ್ಲಿ ಸೆಟ್ ಎನ ಕೊಟ್ಟಾನ. ರಿಯಲ್ ನಂಬರು, ನ್ಯಾಚುರಲ್ ನಂಬರು, ಇಂಟೀಜರ್ಸ್ ಅದು ಕೊಟ್ಟಿಲ್ಲ. ಸೆಟ್ ಎ ಅಂತ ತಗೋಬೇಕು. ವಾಟ್ ಎವರ್ ಯು ಕ್ಯಾನ್ ಟೇಕ್ ಫ್ರಮ್ ದಿ ಸೆಟ್ ಎ ಓನ್ಲಿ. ನೆಕ್ಸ್ಟ್ ಒನ್ ಅದೇ ರೀತಿಯಾಗಿ ಸಿಮ್ಮೆಟ್ರಿಕ್ ನೋಡ್ರಿ. ಸಿಮ್ಮೆಟ್ರಿಕ್ ಏನು ಬರೀಬೋದು ಹಾಗಾದ್ರೆ ಒಂದೇ ಕಂಡೀಷನ್ ಬರೀಬೇಕು ನೀವೀಗ. ಒಂದೇ ಕಂಡೀಷನ್ ಏನೈತಿ? ಎ ಮೈನಸ್ ಬಿ ಈಸ್ ಈವನ್. ಎ ಮೈನಸ್ ಬಿ ಈಸ್ ಈವನ್. ಸೊ ಹಾಗಾದ್ರೆ ಎ ಮೈನಸ್ ಬಿ ಇಸ್ ಈವನ್ ಅಂತಂದ್ರೆ ಅದ್ರ ಕೆಳಗಡೆ ಏನು ಬರೀಬೇಕು? ಎ ಕಾಮ ಬಿ ಇಸ್ ಬಿಲಾಂಗ್ಸ್ ಟು ಬಿ ಆರ್. ಇಟ್ ಇಂಪ್ಲಾಯ್ಸ್ ಏನಾಗುತ್ತೆ ನೋಡ್ರಿ. ಇಟ್ ವಿಲ್ ಇಂಪ್ಲಾಯ್ಸ್. ಸೊ ಬಿ ಮೈನಸ್ ಸಿ ಅಂದ್ರೆ ಇದ್ರ ಉಲ್ಟಾ ಬರೀಬೇಕು. ಎರಡನೇದು ಬರೀತಾ ಮೂರನೇದು ಬರೀಬೇಕೀಗ. ಬಿ ಮೈನಸ್ ಎ ಈಸ್ ಈವನ್. ಬಿ ಮೈನಸ್ ಎ ಈಸ್ ಈವನ್. ನನಗೆ ಸ್ಪೇಸ್ ಇಲ್ಲ ಅಂತಂದು ಸಣ್ಣಗೆ ಬರ್ದಿರ್ತೀನಿ, ನೀವು ಕ್ಲಿಯರ್ ಬರ್ಕೊಳ್ರಿ. ನೆಕ್ಸ್ಟ್ ಬಿ ಮೈನಸ್ ಎ ಈಸ್ ಈವನ್. ಬಿ ಕಾಮ ಎ ಈಸ್ ಬಿಲಾಂಗ್ಸ್ ಟು ಬಿ ಆರ್. ಹೌದಲ್ಲ? ಸ್ಟೇಟ್ಮೆಂಟ್ ಬರೀಬೇಕು. ಎ ಕಾಮ ಬಿ ಬಿಲಾಂಗ್ಸ್ ಟು ಬಿ ಆರ್, ಬಿ ಕಾಮ ಎ ಬಿಲಾಂಗ್ಸ್ ಟು ಬಿ ಆರ್. ನೆಕ್ಸ್ಟ್ ಒನ್ ಟ್ರಾನ್ಸಿಟಿವ್. ಇಲ್ಲಿ ಬರೀತೀನಿ ಟ್ರಾನ್ಸಿಟಿವ್ ರಿಲೇಷನ್ ಹೆಂಗೆ ಬರಿಬೋದು ಹಾಗಾದ್ರೆ ಟ್ರಾನ್ಸಿಟಿವ್ ರಿಲೇಷನ್ನು? ಸೊ ಟ್ರಾನ್ಸಿಟಿವ್ ರಿಲೇಷನ್ಗೆ ಈ ಮೂರು ಕಂಡೀಷನ್ಸ್ ಇರ್ತಾವೆ. ಮೊದಲೇ ಕಂಡೀಷನ್ ತೊಗೊಳ್ರಿ. ಎ ಮೈನಸ್ ಬಿ ಈಸ್ ಈವನ್. ಇಲ್ಲೇನು ಬರ್ಕೊಳ್ರಿ ಹಾಗಾದ್ರೆ? ಫಾರ್ ಆಲ್ ಎ ಕಾಮ ಬಿ ಬಿಲಾಂಗ್ಸ್ ಟು ಬಿ ಸೆಟ್ ಎ. ನೀವು ಏನೇ ಎ ಬಿಗಳನ್ನು ತೊಗೊಳೋದಿದ್ರು ಏನಾಗಿರ್ಬೇಕು ಹಾಗಾದ್ರೆ ಸೆಟ್ ಎದಿಂದ ತೊಗೋಬೇಕು. ಟ್ರಾನ್ಸಿಟಿವ್ ಮಾಡ್ ಆಫ್ ಎ ಮೈನಸ್ ಬಿ ಇಸ್ ಈವನ್. ಇದ್ರ ಕೆಳಗಡೆ ಏನು ಬರೀರಿ? ಎ ಮೈನಸ್ ಬಿ ಐತಲ್ಲ, ಇದು ಸ್ಟೇಟ್ಮೆಂಟು ಎ ಕಾಮ ಬಿ ಬಿಲಾಂಗ್ಸ್ ಟು ಬಿ ಆರ್. ಆ್ಯಂಡ್ ಫಿಫ್ತ್ ಒನ್ ಸ್ಟೇಟ್ಮೆಂಟ್ ಬರೀ. ಫಿಫ್ತ್ ಒನ್ ಐತೆ ನೋಡ್ರಿ. ಇಲ್ಲಿ ಏನಾಯ್ತು ಹಾಗಾದ್ರೆ? ಬಿ ಮೈನಸ್ ಸಿ ಈಸ್ ಈವನ್. ಬಿ ಮೈನಸ್ ಸಿ ಇಸ್ ಈವನ್. ಆ್ಯಂಡ್ ಬಿ ಮೈನಸ್ ಸಿ ತೊಗೊಂಡಿರಿ. ಆ್ಯಂಡ್ ಬಿ ಕಾಮ ಸಿ ಈಸ್ ಬಿಲಾಂಗ್ಸ್ ಟು ಬಿ ಆರ್. ಇಟ್ ಇಂಪ್ಲಾಯ್ಸ್. ಸೊ ಇಲ್ಲಿ ನಿಮ್ಮ ಪೇಜ್ ಒಳಗೆ ಸಾಲಿಲ್ಲ ಅಂತಂದ್ರೆ ಕೆಳಗಡೆ ಬರಿಬೋದು ನೀವು. ಕೆಳಗಡೆ ಬರೀ ನಡೆಯುತ್ತ. ಸೊ ಲಾಸ್ಟ್ ಒನ್ ಏನೈತೆ ನೋಡ್ರಿ. ಮಾಡ್ ಆಫ್ ಎ ಮೈನಸ್ ಸಿ ಈಸ್
even ಅಂತಂದ್ರೆ ಸೊ a minus c ಅಂದರೆ AC is belongs to be R. For all A, B, C, whatever you can take A, B, C are all belongs to be a set A. So ಹಾಗಾದ್ರೆ ಏನಾಗುತ್ತೆ ನೋಡ್ರಿ, ಇಲ್ಲಿ ಏನಾಯ್ತು, R is symmetric. There is a R is symmetric. ಇಲ್ಲಿ ಏನಾಯ್ತು ಹಾಗಾದ್ರೆ, ಸೊ R is transitive. R is transitive. ಈ ರೀತಿಯಾಗಿ ನಾವೇನು ಮಾಡ್ಕೋಬೋದು, ಟೆಕ್ನಿಕ್ಕನ್ನು ಯೂಸ್ ಮಾಡ್ಕೊಂಡು ಬರೀಬೇಕು. ವೆರಿ ಸಿಂಪಲ್ ಆಗಿ ರಿಫ್ಲೆಕ್ಸಿವ್ ಅಂತಂದ್ರೆ ಮೊದಲೇ ಕಂಡೀಷನ್ ಬರ್ಕೋರಿ, ಎ ಮೈನಸ್ ಎ ಇಸ್ ಇವನ್. ಅದ್ರ ಕಡೆ ಡೆಫಿನೇಷನ್ ಬರೀರಿ, ಅಂದರೆ ಎ ಬಿಲಾಂಗ್ಸ್ ಟು ಬಿ ಆರ್, ಫಾರ್ ಆಲ್ ಎ ಬಿಲಾಂಗ್ಸ್ ಟು ಬಿ ಎ. ಸೊ ಸಿಮೆಟ್ರಿಕ್ ಬಂದ್ರಿ ಅಂತಂದ್ರೆ 2 3 ತಗೊಳ್ರಿ, ಎ ಮೈನಸ್ ಬಿ ಇಸ್ ಇವನ್, ಎ ಮೈನಸ್ ಬಿ ಇಸ್ ಇವನ್, ಎ ಮೈನಸ್ ಬಿ ತಗೊಂಡ್ರಿ, ಅದ್ರ ಕೆಳಗೆ ಎ ಬಿ ಬರೀರಿ, ಎ ಬಿ ಇಸ್ ಬಿಲಾಂಗ್ಸ್ ಟು ಬಿ ಆರ್. ಇಟ್ ಇಂಪ್ಲೈಸ್ ಮೂರನೇ ಕಂಡೀಷನ್ ತಗೊಳ್ರಿ, ಬಿ ಮೈನಸ್ ಎ ಇಸ್ ಇವನ್, ಅದ್ರ ಕೆಳಗೆ ಬಿ ಮೈನಸ್ ಎ, ಬಿ ಎ ಬಿಲಾಂಗ್ಸ್ ಟು ಬಿ ಆರ್. ಸೊ ಆರ್ ಇಸ್ ಸಿಮೆಟ್ರಿಕ್. So for all whatever you can take A and B belongs to B must be a set A. This transitive ಬರ್ರಿ, ನಾಲ್ಕನೇ ತಗೊಳ್ರಿ, A minus B is even, AB belongs to be R. Next ಅದೇ ರೀತಿಯಾಗಿ B minus C is even, B comma C belongs to be R. A minus C is even, ನೋಡ್ರಿ AC belongs to be R. ಆಯಾ ಸ್ಟೇಟ್ಮೆಂಟ್ ಅನ್ನು ಬರೆದು ಅವುಗಳ ಡೆಫಿನೇಷನ್ ಬರೆದ್ಬಿಟ್ರೆ ಮುಗೀತು. ಎ ಮೈನಸ್ ಬಿ ತೊಗೊಂಡಿರ್ತೀರಿ, ಅದ್ರ ಕೆಳಗೆ ಎ ಬಿ ತೊಗೋಬೇಕು. ಬಿ ಮೈನಸ್ ಸಿ ತೊಗೊಂಡಿರ್ತೀರಿ, ಅದ್ರ ಕೆಳಗಡೆ ಬಿ ಸಿ ತೊಗೋಬೇಕು. ನೆಕ್ಸ್ಟು ಎ ಮೈನಸ್ ಸಿ ತೊಗೊಂಡಿರ್ತೀರ, ಅದ್ರ ಕೆಳಗಡೆ ಏನು ತೊಗೋಬೇಕು, ಹಾಗಾದ್ರೆ ಎ ಸಿ ಅನ್ನು ತೊಗೋಬೇಕು. ಸೊ ಇಷ್ಟು ಬರೋದು ಫಾರ್ ಆಲ್ ಎ ಬಿ ಸಿ ಬಿಲಾಂಗ್ಸ್ ಟು ಬಿ ಸೆಟ್ ಎ ಅಂತ ಬರೆದ್ರೆ ದಟ್ ಈಸ್ ಆರ್ ಈಸ್ ಟ್ರಾನ್ಸಿಟಿವ್. ವೆರಿ ಸಿಂಪಲ್ ಆಗಿ ನಾವೇನು ಮಾಡ್ಬೋದು, ನೆನ್ಪಿಡ್ಬೋದು. ಓಕೆ, ನೆಕ್ಸ್ಟ್ ಒನ್. ನೆಕ್ಸ್ಟ್ ಒಂದು ಕ್ವಶನ್ ನೋಡ್ರಿ, ಹಾಗಾದ್ರೆ ಏನೈತಿ, show that the relation R in the set A is equal to x belongs to Z and x is largely between 0 and 12. It is given by R is equal to A comma B. Mod of A minus B is a multiple of 4. Mod of A minus B is multiple of 4. Show that it is a equivalence relation. ಏನು ಮಾಡ್ಬೇಕು ಹಾಗಾದ್ರೆ, ನಿಮೀಗ ಈಕ್ವಲ್ಸ್ ರಿಲೇಷನ್ ಅಂತ ತೋರಿಸ್ಬೇಕಾಗೈತಿ. ಚೆಕ್ ಅಂತ ಕೊಟ್ಟಿಲ್ಲ, ಇಲ್ಲಿ ಏನು ಕೊಟ್ಟಿದ್ದಾನ, ಈಕ್ವಲೆನ್ಸ್ ರಿಲೇಷನ್. ಆಲ್ರೆಡಿ ಈಕ್ವಲೆನ್ಸ್ ರಿಲೇಷನ್ ಐತಿ, ನೀವೇನು ಮಾಡಬೇಕು, ತೋರಿಸ್ಬೇಕಷ್ಟೇ. ಅದು ಶೋ ದ್ಯಾಟ್ ಇಟ್ ಇಸ್ ಎ ಈಕ್ವಲೆನ್ಸ್ ರಿಲೇಷನ್, ತೋರಿಸ್ಬೇಕಷ್ಟೇ. ಸೊ ಓಕೆ, ಯಾವ ರೀತಿ ತೋರಿಸ್ಬೇಕು, ಈಕ್ವಲೆನ್ಸ್ ಅಂತ ಬಂದುಬಿಟ್ಲೆ ನಾವೇನು ಮಾಡಬೇಕು, ಕಂಡೀಷನ್ಸ್ನ ತಗೋಬೇಕು, ಒಂದು ಕಡೆ ಬರ್ಕೋಬೇಕು. ನೀವು ಆ ಕಂಡೀಷನನ್ನು ಬರ್ಕೋಬೇಕು ಒಂದು ಕಡೆಗೆ. ಯಾವ ರೀತಿ ನೋಡ್ರಿ ಹಾಗಾದ್ರೆ, ಸೊ ಎ ಮತ್ತು ಬಿಗಳನ್ನು 2 ನಂಬರ್ಸನ್ನು ಬಿಟ್ಟುಬಿಡ್ರಿ, ಎ ಮತ್ತು ಬಿಗಳ ನಂಬರ್ಸನ್ನು ಬಿಟ್ಬಿಡ್ರಿ. ಸೊ ಏನ ಬರ್ಕೊಂತ ಹೋಗ್ರಿ ಹಾಗಾದ್ರೆ, ಎ ಇಲ್ಲಿ ನಡಗೇನೈತಿ ನೋಡ್ರಿ, ಮೈನಸ್ ಐತಿ. ಓಕೆ, ಈಸ್ multiple of 4. So next minus ಐತಿ, is multiple of 4, ಇದು multiple la. So next minus of is multiple of 4. next mod of minus is multiple of 4. so ಕ್ಲಿಯರ್ ಆಗಿ ತಗೊಂಡ್ಬಿಡೋಣ, ಕನ್ಫ್ಯೂಸ್ ಆಗುತ್ತೆ ಮತ್ತೆ. mod. So this is mod of is multiple of 4, multiple. So and this is also multiple of 4. ಎಷ್ಟಾದವು, 1 2 3 4 5 6 6 ಆದವು. ಓಕೆ, ಫಸ್ಟ್ ಒಂದು ರಿಲೇಷನು ರಿಫ್ಲೆಕ್ಸಿವ್. ಎ ಮೈನಸ್ ಬಿ ಅಂದರೆ ರಿಫ್ಲೆಕ್ಸಿವ್ ಒಳಗೆ ಇದು ರಿಫ್ಲೆಕ್ಸಿವ್ ಸಂಬಂಧಪಟ್ಟತಿ, ಅಂದರೆ ಎ ಮೈನಸ್ ಎ ಇವೆರಡು ಸಿಮ್ಯಾಟ್ರಿಕ್ ಸಂಬಂಧಪಟ್ಟವು. ಹಾಗಾದ್ರೆ ಎ ಮೈನಸ್ ಬಿ, ಬಿ ಮೈನಸ್ ಎ, ಹೌದಿಲ್ಲ, ಸಿಮ್ಯಾಟ್ರಿಕ್ ಅಂದರೆ ಎ ಬಿ ಬಿ ಎ. ಸೊ ಟ್ರಾನ್ಸಿಟಿವ್ ಬಂದ್ರಿ ಅಂತಂದ್ರೆ ಇದರ ಅರ್ಥ ಏನು, ಹಾಗಾದ್ರೆ ಎ ಬಿ ಬಿ ಸಿ ಎ ಸಿ ಅಂದ್ರೆ ಎ ಬಿ ಬಿ ಸಿ ಎ ಸಿ, ಹೌದಿಲ್ಲ, ಎ ಬಿ ಬಿ ಸಿ ಎ ಸಿ. ಒಂದೇ ಕಂಡೀಷನ್ ತಗೊಳ್ರಿ, ಅಲ್ಲಿ ರಿಫ್ಲೆಕ್ಸಿವ್ ರಿಲೇಷನ್ ಪುಟಪ್ ಮಾಡಿಬಿಡ್ರಿ. ರಿಫ್ಲೆಕ್ಸಿವ್ ನೋಡ್ರಿ ಏನು ಹೇಳ್ತಾರೆ, ರಿಫ್ಲೆಕ್ಸಿವ್ ಒಂದೇ ಕಂಡೀಷನ್ ತಗೊಳ್ರಿ, ಏನೈತೆ ನೋಡ್ರಿ, ಅದು ಒಂದೇ ಕಂಡೀಷನು, ಮಾಡ್ ಆಫ್ ಎ ಮೈನಸ್ ಎ ಈಸ್ ಮಲ್ಟಿಪಲ್ ಆಫ್ 4. ಕ್ಲಿಯರಾಗಿ ಬರೆದ್ಬಿಡೋಣ, ಮಲ್ಟಿಪಲ್ ಆಫ್ 4. ಎ ಕಮ ಎ ಈಸ್ ಬಿಲಾಂಗ್ಸ್ ಟು ಬಿ ಆರ್. ಫಾರ್ ಆಲ್ whatever you can take A, that should be from the set A. and ಇಷ್ಟು ಮುಗೀತು. ಸೊ R is reflexive. ಸೊ R is reflexive ಅಂತ ಬರೋದು ಕಂಪ್ಲೀಟ್. ಇದಕ್ಕೆ 1 ಮಾರ್ಕ್ಸ್ ಬಂತು ನಿಮಗೆ, ಹೌದಾ. ವೆರಿ ಸಿಂಪಲ್ ಆಗಿ ಬರೀಬೋದು. ಅದು ಕಂಡೀಷನ್ ಬರೆಯೋದು, ಸೊ ಮತ್ತು ಸ್ಟೇಟ್ಮೆಂಟ್ ಬರೆಯೋದು, ರಿಫ್ಲೆಕ್ಸಿವ್ ಸ್ಟೇಟ್ಮೆಂಟ್ ಎ. ಸೊ ನೆಕ್ಸ್ಟು ಸಿಮ್ಯಾಟ್ರಿಕ್ ಬರೋಣ. ಸಿಮ್ಯಾಟ್ರಿಕ್ ಇಲ್ಲೇ ಬರೆದ್ಬಿಡ್ತೀನಿ ನೋಡ್ರಿ. ಸಿಮ್ಯಾಟ್ರಿಕ್ ಏನು ಬರೀತೀರಿ ಹಾಗಾದ್ರೆ, ಸೊ ಸಿಮ್ಯಾಟ್ರಿಕ್ ಸೆಕೆಂಡ್ ಕಂಡೀಷನ್ ಬರೀರಿ. ಸೆಕೆಂಡ್ ಕಂಡೀಷನ್ ವಾಟ್ ಇಟ್ ಟೆಲ್ಸ್ ಅಸ್, ಎ ಮೈನಸ್ ಬಿ ಈಸ್ ಮಲ್ಟಿಪಲ್ ಆಫ್ 4. ಮಲ್ಟಿಪಲ್ ಆಫ್
4 ಅದರ ಕೆಳಗೆ ಅದರ ಡೆಫಿನೇಷನ್ ಬರೀರಿ a minus b ಅಂತಂದ್ರೆ ab a comma b is belongs to be r. It implies second one ಬರದ್ರಾ third one ಬರೀರಿ. So b minus a minus b ತಗೊಂಡ್ರೆ b minus a is multiple of 4 ಇಲ್ಲಿ ಬರೀರಿ implies of b comma a is belongs to be r. ಇಲ್ಲಿ ಬರೀರಿ ಹಾಗಾದ್ರೆ ಕೆಳಗಡೆಗೆ whatever you can take a and b, it should be belongs to be a set a. Okay na, symmetric finished. So r is ಏನಾಗುತ್ತೆ ಹಾಗಾದ್ರೆ r is symmetric. So r is symmetric ಆಗಿಬಿಡುತ್ತೆ. ನೆಕ್ಸ್ಟ್ ಒನ್ ಟ್ರಾನ್ಸಿಟಿವ್ ಬರೋಣ. ಈಗ ಟ್ರಾನ್ಸಿಟಿವ್ ಏನು ಹೇಳುತ್ತೆ ನೋಡ್ರಿ. ಹಾಗಾದ್ರೆ 1 2 3 ಕಂಪ್ಲೀಟ್ ಆದವು ರಿಫ್ಲೆಕ್ಸ್ ಸಿಮೆಟ್ರಿಕ್. ನಾವು ಫೋರ್ತ್ ಬಂದ್ವಿ ಅಂತ ಟ್ರಾನ್ಸಿಟಿವ್ ಸಂಬಂಧ ಇದು. ಸೊ ಟೇಕನ್ ದಟ್ ಒನ್ a minus b is multiple of 4 ಇನ್ನು ಕ್ಲಿಯರ್ ಆಗಿ ಬರೆದು ಬಿಡ್ರಿ. multiple of 4 a minus b ಐತಿ ಅಂದ್ರೆ a b is belongs to be r. and ಫೋರ್ತ್ ಮುಗೀತು, ಫಿಫ್ತ್ ಒನ್ ತಗೊಳ್ರಿ. ಹಾಗಾದ್ರೆ ಈಗ ಫಿಫ್ತ್ ಒನ್ ಏನು ಹೇಳುತ್ತಾ b minus c is multiple of 4 and b comma c is belongs to be r. ನೆಕ್ಸ್ಟ್ ಲಾಸ್ಟ್ ಒನ್ ಬರ್ರಿ, ಸಿಕ್ಸ್ತ್ ಒನ್. ಇಟ್ ಆಲ್ ಇಂಪ್ಲಾಯ್ಸ್. ಕ್ಲಿಯರ್ ಆಗಿ ಬರೀರಿ. ಫಸ್ಟಿಗೆ ಇವೆರಡು ಬರ್ಕೊಳ್ರಿ, ಆಮೇಲೆ ಏನು ಬರೀರಿ ಇದನ್ನ ಬರೀರಿ. ನಾನು ಸ್ಪೇಸ್ ಸಾಲಲ್ಲ ಅಂತ ಈ ರೀತಿ ಕೆಳಗಡೆ ಬರೆದಿದ್ದೇನೆ. ಮೊದಲಿಗೆ ಫಸ್ಟ್ ಒನ್ ಆ್ಯಂಡ್ ಹಾಕಿ ಇದ್ರ ಸೆಕೆಂಡ್ ಒನ್ ಲಾಸ್ಟಿಗೆ ಇಂಪ್ಲಾಯ್ಸ್ ಅಂತ ಬರ್ಕೊಳ್ರಿ. a minus c is multiple of 4. So a comma c belongs to be r. Whatever you can take ABC belongs to be set A. Whatever take ABC belongs to be set A. So ಹಾಗಾದ್ರೆ ಏನಾಗುತ್ತೆ R is transitive. ಏನಾಗಿರುತ್ತೆ ಹಾಗಾದ್ರೆ R is transitive. ವೆರಿ ಸಿಂಪಲ್ ಆಗಿ ಈ ರೀತಿ ನಾವೇನು ಮಾಡ್ಬೋದು ಮಾಡ್ಕೋಬೋದು. ಓಕೆ ನೆಕ್ಸ್ಟ್ ಒನ್.